ಕೆಮಿಸ್ಟ್ರಿ ಟಾಪರ್ಸ್, ಹೇಗಿದ್ರಾ ಎಲ್ರು? ಹೇಗಾಗ್ತಿದೆ ಲೈಫ್? ಎಲ್ಲ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬ್ಯಾಲೆನ್ಸಿಂಗ್ ವೇಲ್ ಹೋಗ್ತಾ ಇದೆ ಅಂತ ಹೇಳುವ ಪಾಸಿಟಿವ್ ಮೈಂಡ್ ಸೆಟ್ ನಲ್ಲಿ ಲೆಟ್ ಮಿ ಬಿಗಿನ್ ಟುಡೇಸ್ ಕ್ಲಾಸ್. ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಲೆಕ್ಚರ್ ನಂಬರ್ 6 ನಲ್ಲಿ ಇದೀವಿ. ಸೊ ಪ್ರೀವಿಯಸ್ ಕ್ಲಾಸ್ ನಲ್ಲಿ ವಿ ಲರ್ನ್ ಅಬೌಟ್ ಹೇಗೆ ಒಂದು ಮಾಲಿಕ್ಯುಲರ್ ಮಾಸ್ ಅನ್ನ ಕೊಟ್ಟಿರುವಂತಹ ಮಾಲಿಕ್ಯುಲರ್ ಫಾರ್ಮುಲಾದ ಮಾಲಿಕ್ಯುಲರ್ ಮಾಸ್ ಅನ್ನ ಕಂಡುಹಿಡಿಯುವಂಥದ್ದು ಅಂತ ಹೇಳಿ ಕಲ್ತ್ವಿ. ಅದೇ ಕೊಟ್ಟಿರುವ ಕಂಪೌಂಡ್ ಅಯಾನಿಕ್ ಕಂಪೌಂಡ್ ಆದ್ರೆ ಆ ಮಾಲಿಕ್ಯುಲರ್ ಮಾಸ್ ಅನ್ನ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳ್ತಾರೆ. ಫಾರ್ಮುಲಾ ಯೂನಿಟ್ ಮಾಸ್ ನಲ್ಲಿ ಹೇಗೆ ಅಗೈನ್ ಅದನ್ನ ಕಂಡುಹಿಡಿಯುವಂಥದ್ದು, ಟೋಟಲ್ ಮಾಸ್ ಅನ್ನ ಕಂಡುಹಿಡಿಯುವಂಥದ್ದು ಅಂತ ಹೇಳಿ ಕಲ್ತ್ವಿ. ಬಟ್ ಲೆಟ್ಸ್ ರಿವೈಸ್ ದ ಸೇಮ್ ಫಾರ್ಮುಲಾ ಯೂನಿಟ್ ಮಾಸ್ ಇನ್ ದ ಬಿಗಿನಿಂಗ್ ಫಾರ್ 5 minutes. Then we will learn how to write different ಕಂಪೌಂಡ್ಸ್ ಫಾರ್ಮುಲಾ, ಒಂದು ಕೆಮಿಕಲ್ ಫಾರ್ಮುಲಾವನ್ನ ಹೇಗೆ ಬರೆಯುವಂಥದ್ದು ವಿದೌಟ್ ಎನಿ ಮಿಸ್ಟೇಕ್, ಅದಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಬೇಸಿಕ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳೋದನ್ನ ನಾವು ಕಲಿತಾ ಹೋಗೋಣ. ಹಾಗಾದ್ರೆ ಬನ್ನಿ, ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ನಿಮಗೆ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳೋದನ್ನ ಏನು ಅಂತ ಹೇಳ್ಕೊಟ್ಟಿದ್ದೆ. ಸೊ ಯು ಕ್ಯಾನ್ ಜಸ್ಟ್ ಕನ್ಸಿಡರ್ ಒನ್ ಸಿಂಗಲ್ ವಾಟರ್ ಮಾಲಿಕ್ಯೂಲ್ H2O ಅಂತ ಹೇಳಿ ಬರೆದ್ರೆ ಈ ಸಿಂಗಲ್ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಇಟ್ ಇಸ್ ನಾಟ್ ಒನ್ ಹೈಡ್ರೋಜನ್ ವಿತ್ ಮೆನಿ ಆಕ್ಸಿಜನ್ ಆರ್ ಒನ್ ಆಕ್ಸಿಜನ್ ವಿತ್ ಮೆನಿ ಹೈಡ್ರೋಜನ್, ರೈಟ್? ಇಟ್ ಇಸ್ ಜಸ್ಟ್ ಒನ್ ಎಂಟಿಟಿ. 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ಆಟಮ್ ಇರುವಂತಹ ಒಂದು ಎಂಟಿಟಿಯನ್ನ ಸಿಂಗಲ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ನೀವು ರೆಫರ್ ಮಾಡ್ತೀರಾ. ಆದ್ರೆ ಅಯಾನಿಕ್ ಕಂಪೌಂಡ್ಸ್ ನಲ್ಲಿ ಐ ಕೆನಾಟ್ ಸೇ ಒನ್ Na ಈಸ್ ಕಂಬೈನ್ಡ್ ವಿತ್ 1 Cl. ಹಾಗಲ್ಲ, ಅಲ್ಲಿ ಒಂದು 3 ಡೈಮೆನ್ಷನಲ್ ನೆಟ್ವರ್ಕ್ ಫಾರ್ಮ್ ನಲ್ಲಿ ಒಂದು ಲ್ಯಾಟಿಸ್ ಸೈಟ್ ನಲ್ಲಿ ಈ ಅಯಾನ್ಸ್ಗಳು ಅರೇಂಜ್ ಆಗಿರುತ್ತೆ. ಲ್ಯಾಟಿಸ್ ಸೈಟ್ ಅಂತ ಹೇಳಿದ್ರೆ ನೀವು ಕುತ್ಕೊಳ್ಳೋ ಕುರ್ಚಿ ಏನಿರುತ್ತೋ ಅದೇ ತರ ಅವುಗಳಿಗೂ ಕೂಡ ಕುತ್ಕೊಳ್ಳುವಂತಹ ಜಾಗ ಅಥವಾ ಅವುಗಳು ಆಕ್ಯುಪೈ ಮಾಡುವಂತಹ ಸ್ಪೇಸ್ ಏನಿದೆ ಅದನ್ನ ಲ್ಯಾಟಿಸ್ ಸೈಟ್ ಅಂತ ಹೇಳ್ತೀವಿ. ಸೊ ಲ್ಯಾಟಿಸ್ ಸೈಟ್ ಬಗ್ಗೆ ನೀವು ಮತ್ತೆ ಹೈಯರ್ ಕ್ಲಾಸಸ್ ನಲ್ಲಿ ಓದ್ತೀರಾ. ಓಕೆ, ಇಲ್ಲಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನ್ ನಿಮ್ಗೆ ಅರ್ಥ ಆಗುತ್ತೆ, ಈ ಅಯಾನಿಕ್ ಕಂಪೌಂಡ್ಸ್ ನಲ್ಲಿ ಒಂದು ಸೋಡಿಯಂ ಒಂದು ಕ್ಲೋರೈಡ್ ಅಂತ ಹೇಳುವಂತಹ ಒಂದು ಬಾಂಡಿಂಗ್ ಅಲ್ಲ, ಅಲ್ಲಿ ಒಂದು ಸೋಡಿಯಂಗೆ ಸುತ್ತ ಹಲವಾರು ಕ್ಲೋರಿನ್ ಆಟಮ್ಸ್ ಇರುತ್ತೆ, ಒಂದು ಕ್ಲೋರಿನ್ಗೆ ಸುತ್ತ ಹಲವಾರು ಸೋಡಿಯಂ ಆಟಮ್ಸ್ಗಳಿರುತ್ತೆ. ಆ ಥರ ಒಂದು 3 ಡೈಮೆನ್ಷನಲ್ ನೆಟ್ವರ್ಕ್ ಫಾರ್ಮ್ ನಲ್ಲಿ ಅಯಾನಿಕ್ ಕಂಪೌಂಡ್ಸ್ಗಳು ಅರೇಂಜ್ ಆಗಿರುತ್ತೆ. ಸೊ ಅವಷ್ಟು ಮಾಲಿಕ್ಯೂಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವ ಒಂದು ಕ್ಯಾಟಯಾನ್ ಒಂದು ಆನಯಾನ್ ಇದು ಗ್ರೂಪ್ ಅನ್ನ ಫಾರ್ಮುಲಾ ಯೂನಿಟ್ ಅಂತ ಹೇಳಿ ಅವಷ್ಟು ಯೂನಿಟ್ಗಳ ಆ ಕ್ಯಾಟಯಾನ್ಸು ಆನಯಾನ್ಸ್ ಅನ್ನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ನೋಡಿ, ಆ ಒಂದು ಕೆಮಿಕಲ್ ಫಾರ್ಮುಲಾ ಏನಿದೆ ಅದನ್ನು ನಾವು ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳಿ ಕರಿತೇವೆ. ಸೊ ಅಗೇನ್ ಫಾರ್ಮುಲಾ ಯೂನಿಟ್ ಮಾಸ್ ಇದು ಸೈಂಟಿಫಿಕ್ ಡೆಫಿನಿಷನ್ ಅಥವಾ ಮೀನಿಂಗ್ ಅನ್ನ ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ. ಸೊ ಅರ್ಥ ಆಯ್ತಾ ಇವಾಗ ಫಾರ್ಮುಲಾ ಯೂನಿಟ್ ಮಾಸಿಗೂ ಮಾಲಿಕ್ಯುಲರ್ ಮಾಸಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿ? ಮತ್ತೊಮ್ಮೆ ಹೇಳ್ತೇನೆ, ಮಾಲಿಕ್ಯುಲರ್ ಮಾಸ್ ನಲ್ಲಿ H2O ಅಂತ ಹೇಳಿ ಬರೆದ್ರೆ ಅಲ್ಲಿ 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ರಿಲೇಶನ್ಶಿಪ್ ಇರುತ್ತೆ, ಅವ್ರ ನಡುವೆ ಬೆಸ್ಟ್ ಫ್ರೆಂಡ್ಸ್ ಇರುತ್ತೆ, ಅವ್ರ ನಡುವೆ ಬೆಸ್ಟ್ ಫ್ರೆಂಡ್ಶಿಪ್ ಇರುತ್ತೆ, ಆಯ್ತಾ? ಅವರು 3 ಜನ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಬಟ್ ನಾನು ಅಯಾನಿಕ್ ಕಂಪೌಂಡ್ ಅಂತ ಹೇಳಿ ಬಂದಾಗ ಫಾರ್ಮುಲಾ ಮಾಸ್ ಅಂತ ಹೇಳಬೇಕು, ಅಲ್ಲದೆ ಇದ್ದ ಪಕ್ಷದಲ್ಲಿ ಅದನ್ನ ಮಾಲಿಕ್ಯುಲರ್ ಮಾಸ್ ಅಂತ ಹೇಳಬೇಕು. ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಬಂದಾಗ ಇಟ್ ಇಸ್ ನಾಟ್ 1 Na 1 Cl, ದೋ ವಿ ರೈಟ್ ಆಸ್ ಇಟ್ ಇಸ್. ಅದನ್ನ 1 Na 1 Cl ಅಂತ ಹೇಳಿ ಬರೆದ್ರೂ ಕೂಡ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಬೇರೆ ಬೇರೆ ತುಂಬಾ ಇತರೆ ಸಿಎಲ್ ಜೊತೆ ತುಂಬಾ ಇತರೆ ಸೋಡಿಯಂ ಅಯಾನ್ಸ್ ಜೊತೆ ಲಿಂಕ್ ಆಗಿರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಕೋಆರ್ಡಿನೇಷನ್ ನಂಬರ್. ಅದನ್ನ ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತಾ ಹೋಗ್ತೀರಾ. ಸೊ ರೈಟ್ ನೌ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಹಾಗಾಗಿ ಫಾರ್ಮುಲಾ ಯೂನಿಟ್ ಮಾಸ್ ಅನ್ನ ಯಾರಿಗೆ ಹೇಳ್ತೀವಿ? ಅಯಾನಿಕ್ ಕಂಪೌಂಡ್ಸ್ಗೆ ಹೇಳ್ತೀವಿ. ಸೊ ಅಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು, ಡೆಫಿನೇಷನ್, ಪ್ರಾಪರ್ಟೀಸ್ ಅನ್ನ ನೀವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಹೇಳುವ ನಿಮ್ಮ 10th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ ನಲ್ಲಿ ಓದ್ತೀರಾ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಲೆಟ್ಸ್ ರಿವೈಸ್ ಫ್ಯೂ ಪಾಯಿಂಟ್ಸ್. ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಇಸ್ ದ ಸಮ್ ಆಫ್ ಅಟಾಮಿಕ್ ಮಾಸ್ ಆಫ್ ಆಲ್ ದಿ ಆಟಮ್ಸ್ ಇನ್ ಅ ಫಾರ್ಮುಲಾ ಯೂನಿಟ್ ಆಫ್ ಅ ಕಂಪೌಂಡ್. ಸೊ ಫಾರ್ಮುಲಾ ಯೂನಿಟ್ ಅಂತ ಹೇಳುವಂಥದ್ದು ಆ ಒಂದು ಫಾರ್ಮುಲಾವನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳಿದ್ರೆ ಸಮ್ ಆಫ್ ದ ಮಾಸ್ ಆಫ್ ಸೋಡಿಯಂ ಅಂದ್ರೆ ಆಟಮ್, ಸೋಡಿಯಂ ಆಟಮ್ ಇದು ಮಾಸ್, ಅದೇ ತರ ಕ್ಲೋರೈಡ್ ಆಟಮ್ ಇದು ಮಾಸ್, ಇದು ಸಮ್ ಏನಿರುತ್ತೋ ಅದನ್ನ ನಾವು ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳ್ತೀವಿ. ನೀವು ಮಾಲಿಕ್ಯುಲರ್ ಮಾಸ್ ಹೇಗೆ ಕಂಡುಹಿಡಿತೀರಾ ನೋಡಿ ಮಕ್ಕಳು, ಅದೇ ತರ ಇಲ್ಲೂ ಕೂಡ, ರೈಟ್? ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ವಾಟರ್ ಅಂತ ಹೇಳಿದಾಗ ಇದೇನಾಯ್ತು, ಮಾಲಿಕ್ಯುಲರ್ ಮಾಸ್ ಆಯ್ತು, ಹೌದಾ?
ಸೊ ವಾಟರ್ ಇಸ್ ಅ ಮಾಲಿಕ್ಯುಲರ್ ಮಾಸ್. ಸೊ NaCl ಅಂತ ಹೇಳಿದ್ರೆ ಅಲ್ಲಿ ಅಯಾನ್ಸ್ಗಳಿರುತ್ತೆ, ಇಲ್ಲಿ ಅಯಾನ್ಸ್ಗಳಿರಲ್ಲ, ಇಲ್ಲಿ ಬರೀ ಮಾಲಿಕ್ಯೂಲ್ಸ್ ಅಷ್ಟೇ. ಆಟಮ್ಸ್ ಕಂಪ್ಲೀಟ್ ಆಗಿ ಅಟಾಮಿಕ್ ಸ್ಟೇಜ್ನಲ್ಲಿ ಇರುತ್ತೆ, ಇಲ್ಲಿ ಆಟಮ್ಸ್ಗಳು ಅಯಾನಿಕ್ ಫಾರ್ಮ್ನಲ್ಲಿ ಇರುತ್ತೆ. ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್, ಈ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಅವುಗಳು ಯಾವ ಸ್ಟೇಟಲ್ಲಿ ಇರುತ್ತೆ? ಆಟಮ್ಸ್ ಆಗಿರುತ್ತೆ. ಇಲ್ಲಿ ಸೋಡಿಯಮು ಕ್ಲೋರೈಡು ಯಾವ ಫಾರ್ಮ್ನಲ್ಲಿ ಇರುತ್ತೆ? ಅಯಾನ್ಸ್ ಫಾರ್ಮ್ನಲ್ಲಿ ಇರುತ್ತೆ, ಅಯಾನ್ಸ್. ಹಾಗಿದ್ರೆ ನಿಮಗೆ ಗೊತ್ತಿರಲೇಬೇಕು ಆಟಮ್ಸ್ಗೂ ಅಯಾನ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳಿ. ನೋಡಿ ಮಕ್ಕಳೇ, ಸೋಡಿಯಂ ಅಂತ ಹೇಳೋದನ್ನ ನಾನು ಜಸ್ಟ್ Na ಅಂತ ಹೇಳಿ ಬರಿತೀನಿ. ಬಟ್ ಸೋಡಿಯಂ ಅದ್ರದ್ದು ಎಲೆಕ್ಟ್ರಾನ್ಸ್ ಅನ್ನು ನೀವು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ಸ್ಟ್ರಕ್ಚರ್ ಆಫ್ ಆಟಮ್ ಮುಂದಿನ ಚಾಪ್ಟರ್ನಲ್ಲಿ ಕಲಿತೀರಾ. ಸೋಡಿಯಂ ಆಲ್ವೇಸ್ ಹ್ಯಾಸ್ ಅ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಇವಾಗ ಸದ್ಯಕ್ಕೆ ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ. ಯಾಕೆ? ಇದರಲ್ಲಿರುವಂತಹ ಇಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾಗಿ ವಿ ಆರ್ ನಾಟ್ ರೈಟಿಂಗ್ ಎನಿ ಚಾರ್ಜಸ್ ಆನ್ ದ ಸೋಡಿಯಂ. ಸಪೋಸ್ ಇದರಲ್ಲಿ ಇಲೆಕ್ಟ್ರಾನ್ಸ್ ಸೋಡಿಯಂ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಸೋಡಿಯಂ ಟೆನ್ ಟು ಗೆಟ್ ಪಾಸಿಟಿವ್ ಚಾರ್ಜ್. ಅದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಒಂದು ಪಾಸಿಟಿವ್ ಚಾರ್ಜ್. ಯಾಕೆ? ಬಿಕಾಸ್ ಇಫ್ ದೇರ್ ವೇರ್ 11 ಎಲೆಕ್ಟ್ರಾನ್ಸ್, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ 11 ಪ್ರೋಟಾನ್ಸ್ ಇದ್ರು. 11 ಪ್ರೋಟಾನ್ಸ್ಗೆ ಯಾವ ಚಾರ್ಜ್ ಇತ್ತು? ಪಾಸಿಟಿವ್ ಚಾರ್ಜ್ ಇತ್ತು. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಷೀಸ್, ಅಬೌಟ್ ವಿಚ್ ಯು ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಅಗೇನ್ ನೆಕ್ಸ್ಟ್ ಚಾಪ್ಟರ್. ಸೊ ಇಲ್ಲಿ ಏನಾದರೂ ಇಲೆಕ್ಟ್ರಾನ್ಸ್ ಹೋಯ್ತು ಅಂದರೆ ಯಾರು ಜಾಸ್ತಿ ಆಗ್ತಾರೆ? ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತು ಅಂತ ಹೇಳಿದ್ರೆ ಅದರಲ್ಲಿರುವ ಒಂದು ಪ್ರೋಟಾನ್ ಈಗ ಬ್ಯಾಲೆನ್ಸ್ಡ್ ಅಲ್ಲ, ಅದ್ರದ್ದು ಚಾರ್ಜ್ ಏನಾಗಿರುತ್ತೆ? ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ನೀವು ಅದನ್ನ Na+ ಅಂತ ಹೇಳಿ ಬರೀತೀರಿ. ಸೊ ಮೆಗ್ನೀಷಿಯಂ ಅಂತ ಹೇಳಿ ತಗೊಂಡಾಗ ಮೆಗ್ನೀಷಿಯಂ ಟೆನ್ ಟು ಲೂಸ್ 2 ಎಲೆಕ್ಟ್ರಾನ್. ಲೂಸ್ ಮಾಡುವ ಎಲೆಕ್ಟ್ರಾನ್ಸ್ನ ನೀವು ಬೇಕಾದ್ರೆ 2+ ಅಂತ ಹೇಳಿ ಬರೀತೀರಿ. ಸೊ ಇದನ್ನ ಅಯಾನ್ಸ್ ಅಂತ ಹೇಳಿ ಕರೀತಾರೆ. ಯಾವ ಅಯಾನ್ ಇದು? ಯು ಕಾಲ್ ದೀಸ್ ಅಯಾನ್ ಆಸ್ ಕ್ಯಾಟಯಾನ್ಸ್. ಕ್ಯಾಟಯಾನ್ಸ್, ಈ ಆಟಮ್ಗಳು ಏನಾದರೂ ಇಲೆಕ್ಟ್ರಾನ್ಸ್ ಅನ್ನ ಕಳ್ಕೊಂಡ್ರೆ ಅವುಗಳು ಪಾಸಿಟಿವ್ ಅಯಾನ್ಸ್ ಆಗುತ್ತೆ. ಆ ಪಾಸಿಟಿವ್ ಅಯಾನ್ಸ್ ಅನ್ನ ಕ್ಯಾಟಯಾನ್ಸ್ ಅಂತ ಹೇಳಿ ಕರೀತೀರ. ಓಕೆ, ಇವುಗಳು ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಏನು? ಸೋಡಿಯಂ ಲೂಸಸ್ 1 ಎಲೆಕ್ಟ್ರಾನ್. ಇಲ್ಲಿ ನೋಡಿ ಮೈನಸ್ ಎಲೆಕ್ಟ್ರಾನ್ ಅಂತ ಹಾಕಿದ್ರೆ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ತಾ ಇದೆ ಅಂತ ಹೇಳಿ. ಸೊ ಇಟ್ ಬಿಕಮ್ಸ್ Na+. ಆಯ್ತಾ? ಇದನ್ನ ಹೀಗೂ ಬರೀಬೋದು. ನೀವು ಆರೋ ಮಾರ್ಕ್ ಎಬೋ ಬರೆದ್ರೆ ನೀವು ಆ್ಯಡ್ ಮಾಡ್ತಿದ್ದೀರಾ ಅಂತ ಹೇಳಿ, ಬಿಲೋ ಬರೆದು ಮೈನಸ್ ಹಾಕಿದ್ರೆ ಅದನ್ನ ಕಳ್ಕೊಳ್ತಾ ಇದೆ ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟು ಮೆಗ್ನೀಷಿಯಂ. ಮೆಗ್ನೀಷಿಯಂ ಯಾವಾಗಲೂ ಕೂಡ Mg2+ ಇರುತ್ತೆ ಅಂತ ಹೇಳಿದ್ರೆ ದಸ್ ಆ ಮೆಗ್ನೀಷಿಯಂ ವುಡ್ ಲೈಕ್ ಟು ಲೂಸ್ 2 ಎಲೆಕ್ಟ್ರಾನ್ಸ್. ಅದು ಈಸಿಯಾಗಿ 2 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಇದನ್ನ ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆನಯಾನ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಯು ಮೀನ್ ಬೈ ಆನಯಾನ್ಸ್? ಆನಯಾನ್ ಅಂತ ಹೇಳಿದ್ರೆ ಇವಾಗ ಒಂದು ಆಟಮ್ಸ್, ಆಕ್ಸಿಜನ್ ತಗೊಳ್ತೀನಿ. ಆಕ್ಸಿಜನ್ ಸಿಂಪಲ್ ಆಗಿ O ಅಂತ ಅಷ್ಟೇ ನೀವು ಬರೀತೀರಾ ಅಂದ್ರೆ ಇಟ್ ಇಸ್ ಅನ್ ಆಟಮ್, ಆಕ್ಸಿಜನ್ ಆಟಮ್. ಅದಕ್ಕೆ ನೀವು ಎಕ್ಸ್ಟ್ರಾ 2 ಎಲೆಕ್ಟ್ರಾನ್ಸ್ ಹಾಕ್ತೀರಾ ಅನ್ಕೊಳ್ಳಿ. ಸೊ ಇಫ್ ಯು ಆರ್ ಆಡಿಂಗ್ 2 ಎಲೆಕ್ಟ್ರಾನ್ಸ್ ಟು ದಿಸ್, you can ask me a question, ma'am, why do we have to add 2 electrons only? Why can't 3? Why can't 4 ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಅದಕ್ಕಿರೋ ಆನ್ಸರ್ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಕೊಡ್ತೀನಿ. ವ್ಯಾಲೆನ್ಸಿ ಯು ಹ್ಯಾವ್ ಟು ಲರ್ನ್, ಆರ್ಬಿಟ್ ಯು ಹ್ಯಾವ್ ಟು ಲರ್ನ್, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಯು ಹ್ಯಾವ್ ಟು ಲರ್ನ್. ಅದೆಲ್ಲ ನಾನು ಮುಂದಿನ ಚಾಪ್ಟರ್ಲ್ಲಿ ಹೇಳ್ತೀನಿ. ಈ ಚಾಪ್ಟರ್ನಲ್ಲಿ ಹೇಳೋಕ್ಕಾಗಲ್ಲ ಅದು, ಇಲ್ಲಾಂದರೆ ಎಲ್ಲ ಮಿಕ್ಸ್ ಮಾಡಿ ಒಂಥರ ಮಜ್ಜಿಗೆ ಮೊಸರನ್ನ ತಿಂದಂಗೆ ಆಗುತ್ತೆ. ಸೊ ಲೆಟ್ಸ್ ಕೀಪ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಆಕ್ಸಿಜನ್ ರಿಕ್ವೈರ್ಸ್ ಆರ್ ಆಕ್ಸಿಜನ್ ಮ್ಯಾಕ್ಸಿಮಮ್ ಕ್ಯಾನ್ ಆಕ್ಸೆಪ್ಟ್ 2 ಎಲೆಕ್ಟ್ರಾನ್ಸ್. ಅದು 2 ಎಲೆಕ್ಟ್ರಾನ್ಸ್ನ ತಗೊಂಡ್ರೆ ಖುಷಿಯಾಗಿರುತ್ತೆ. ಓಕೆ, ಸೊ O2- ಅಂತ ಹೇಳಿ ಬರೀತೀರಾ, ಅಥವಾ O-2 ಅಂತಲೂ ಬರೀತೀರಾ. ಸೊ ಹೀಗೂ ಬರೀತೀರಾ ನೀವು. ಸೊ ಇದು ಯಾವ ಅಯಾನ್ ಆಯಿತು? ನೆಗೆಟಿವ್ ಅಯಾನ್ ಆಯಿತು. ನೆಗೆಟಿವ್ ಸೈನ್ ಬರೆದ್ರಿ. ನೆಗೆಟಿವ್ ಅಯಾನ್ಸ್ ಅನ್ನ ಆನಯಾನ್ಸ್ ಅಂತ ಹೇಳಿ ಕರಿತೀವಿ. ಆನಯಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅನ್ನ ಆನಯಾನ್ಸ್ ಅಂತ ಹೇಳಿ ಕರಿತೀರಾ. ಈಗ ಮತ್ತು ನೋಡಿ, ಇಲ್ಲಿ 2- ಅಂತ ಹೇಳಿದ್ರೆ ನೀವೇನು ಮಾಡಿದ್ರಿ? 2 ಎಲೆಕ್ಟ್ರಾನ್ಸ್ ಅನ್ನ ಆ್ಯಡ್ ಮಾಡಿದ್ರಿ. ಆ್ಯಡ್ ಮಾಡ್ತೀರಲ್ವಾ, ಹಾಗಾಗಿ ನಾನು ಆರೋ ಮಾರ್ಕ್ ಮೇಲೆ ಬರೆದೆ, ಬಿಕಾಸ್ ಐ ಆಮ್ ಆ್ಯಡಿಂಗ್ ಇಟ್. ಸೊ ಹೀಗೂ ಬರಿಬೋದು, ಆಕ್ಸಿಜನ್ ಪ್ಲಸ್ 2 ಎಲೆಕ್ಟ್ರಾನ್ಸ್ ಬಿಕಮ್ಸ್ ಆಕ್ಸಿಜನ್ 2-. ಸೊ O2- ಇದ್ರೆ ಅದನ್ನ ಏನಂತ ಹೇಳಿ ಕರಿತೀರಾ? ಆನಯಾನ್ಸ್ ಅಂತ ಹೇಳಿ ಕರಿತೀರಾ.
ಸೊ ಆಟಮ್ ಅಯಾನ್ಸ್ ಆಗುತ್ತೆ. ಸೊ ಅಯಾನ್ಸ್ ಆದರೆ ಅವುಗಳು ಫಾರ್ಮ್ ಮಾಡುವ ಕಂಪೌಂಡ್ ಏನಾಗಿರುತ್ತೆ, ಅಯಾನಿಕ್ ಕಂಪೌಂಡ್ ಆಗಿರುತ್ತೆ. ಸೊ ಸೋಡಿಯಂ ಮತ್ತು ಕ್ಲೋರಿನ್ನು ಹೇಗಾಗಿದೆ, ಅಯಾನ್ಸ್ಗಳಿಂದ ಮಾಡಲ್ಪಟ್ಟಿದೆ, ಸೋಡಿಯಂ ಕ್ಲೋರೈಡ್. ಸೊ ಯು ಯೂಸ್ ಅ ವರ್ಡ್ ಫಾರ್ಮುಲಾ ಯೂನಿಟ್ ಮಾಸ್. ಕಂಡುಹಿಡಿಯೋ ರೀತಿ ಸೇಮ್ ಮಕ್ಕಳೇ, ಇಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಫಾರ್ಮುಲಾ ಮಾಸ್ ಆಗಲಿ ಫಾರ್ಮುಲಾ ಯೂನಿಟ್ ಮಾಸ್ ಆಗಲಿ ಕಂಡುಹಿಡಿಯುವಂತಹ ರೀತಿ ತುಂಬ ವ್ಯತ್ಯಾಸ ಏನೂ ಇರಲ್ಲ. ಹೇಗೆ ಕಂಡುಹಿಡಿತೀರಾ, ಸಮ್ ಮಾಡಬೇಕು. ಪ್ರತಿ ಆಟಮ್ ಇದು ಮಾಸನ್ನು ನೀವು ಲೆಕ್ಕ ಹಾಕಬೇಕು, ಕಲೆ ಹಾಕಬೇಕು, ಒಟ್ಟು ಎಷ್ಟು ಅಂತ ಹೇಳಿ. ಒಟ್ಟು ಎಷ್ಟು ಅಂತ ಹೇಳೋದನ್ನೇ ನಿಮಗೆ ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಇಟ್ ಈಸ್ ದ ಟೋಟಲ್ ಮಾಸ್ ಆಫ್ ಈಚ್ ಆಟಮ್. ಲೈಕ್ ದೆರ್ ಆರ್ 2 ಹೈಡ್ರೋಜನ್ ಆಟಮ್ ಮಲ್ಟಿಪ್ಲೈಡ್ ಬೈ ಒಂದು ಹೈಡ್ರೋಜನ್ ಆಟಮ್ದು ವೆಯ್ಟ್ ಎಷ್ಟು, ಒಂದು ಆಕ್ಸಿಜನ್ ಇದೆ. ಆಕ್ಸಿಜನ್ ಅಂತ ಹೇಳಿದ್ರೆ ಸೊ ದೇರ್ ಆರ್ 1 ಆಕ್ಸಿಜನ್ ಆಟಮ್, ಒಂದು ಆಕ್ಸಿಜನ್ದು ವೆಯ್ಟ್ ಬಂದ್ಬಿಟ್ಟು 16. ಆಯ್ತಾ, ನೀವು ನನಗೆ ಹೇಳ್ಬೇಕು ಇವಾಗ ಯಾಕೆ ಹೈಡ್ರೋಜನ್ ವೆಯ್ಟ್ ಇಸ್ 1. ಹೈಡ್ರೋಜನ್ ಆಟಮ್ ಒಳಗಡೆ ಒಂದು ದೊಡ್ಡ ಗೋಲಾಕಾರದಾಗಿರುವಂತಹ ಒಂದು ಭೂಮಿ ಅಥವಾ ಒಂದು ಯಾವುದೊಂದು ಗ್ರಹದೊಳಗಡೆ ಹೋಗಿ ನಿಂತ್ಕೊಂಡು ಅದರ ಸೆಂಟರ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಒಂದು ಗೋಳಾಕಾರವಾಗಿರುವಂತಹ ಅಥವಾ ದುಂಡಗಿರುವಂತಹ ಒಂದು ಆಕೃತಿಯನ್ನು ನೀವು ಆಟಮ್ ಅಂತ ಹೇಳಿ ಕರೆದು ಆ ಸೆಂಟರ್ನಲ್ಲಿ ಹೀಗೇ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆ ಸೆಂಟರ್ನಲ್ಲಿ ಯಾರಿದ್ದಾರೆ, ಪ್ರೋಟಾನ್ಸ್ ಆ್ಯಂಡ್ ಅವರ ಬೆಸ್ಟ್ ಫ್ರೆಂಡ್ ನ್ಯೂಟ್ರಾನ್ಸ್ ಇರ್ತಾರೆ. ಸೊ ಅವುಗಳ ಕೌಂಟನ್ನು ನಾವು ಅಟಾಮಿಕ್ ಮಾಸ್, ಒಂದು ಆಟಮ್ ತೂಕ ಯಾಕಿರುತ್ತೆ, ಬಿಕಾಸ್ ಅವುಗಳ ಮಧ್ಯದಲ್ಲಿ ಪ್ರೋಟಾನು ನ್ಯೂಟ್ರಾನ್ ಅಂತ ಹೇಳುವ ಪಾರ್ಟಿಕಲ್ಸ್ಗೆ ಸ್ವಲ್ಪ ಜಾಸ್ತಿ ತೂಕ ಇರುವ ಕಾರಣಕ್ಕೋಸ್ಕರ ವಿ ಕನ್ಸಿಡರ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ ಆಸ್ ಅಟಾಮಿಕ್ ಮಾಸ್ ನಂಬರ್. ಅಟಾಮಿಕ್ ವೆಯ್ಟ್ ಅಂತ ಹೇಳೋದು ಡಿಫ್ರೆಂಟ್ ಇರುತ್ತೆ, ಅಟಾಮಿಕ್ ಮಾಸ್ ಅಂತ ಹೇಳೋದು ಡಿಫ್ರೆಂಟ್ ಇರುತ್ತೆ. ಆ ಡಿಫ್ರೆನ್ಸನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಆಲ್ ಸೆಟ್. ಹೈಡ್ರೋಜನ್ ಅಲ್ಲಿ ಪ್ರೋಟಾನ್ ಬಂದ್ಬಿಟ್ಟು 1, ನ್ಯೂಟ್ರಾನ್ ಇಲ್ಲ. ಹಾಗಾಗಿ ಮಾಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾದ್ರೆ ಆಲ್ವೇಸ್ 1 ಫಾರ್ ಹೈಡ್ರೋಜನ್. ಆಕ್ಸಿಜನ್ ಅಟಾಮಿಕ್ ಮಾಸ್ ನಾನು ಯಾಕೆ 16 ಅಂತ ಹೇಳಿ ಬರ್ದೆ, ಬಿಕಾಸ್ 16 ಅಂತ ಹೇಳಿದ್ರೆ 8 protons and 8 neutrons which are present inside the nucleus. ಹಾಗಾಗಿ ನಾನು ಅಲ್ಲಿ 16 ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಸರ್ ಇವಾಗ ಆಡ್ ಮಾಡಿ, ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ H2O? Molecular mass of H2O is 2 plus 16 which is equal to 18. Molecular mass ಅನ್ನ ಯೂನಿಫೈಡ್ ಮಾಸ್ ಸಿಂಬಲ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಯು ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ದು ವೆಯ್ಟ್ ಆಗಿರುತ್ತೆ. ಸೊ ಅದೇ ತರ ಅಟಾಮಿಕ್ ಮಾಸ್ ಅಂತ ಓಕೆ, ಅಟಾಮಿಕ್ ಮಾಸ್ ಇಟ್ಕೊಂಡು ಅದನ್ನ ಆಡ್ ಮಾಡಿಕೊಂಡು ಮಾಲಿಕ್ಯುಲರ್ ಮಾಸ್ ಕಲ್ತ್ವಿ. ಅದೇ ತರ ಇವಾಗ ಫಾರ್ಮುಲಾ ಯೂನಿಟ್ ಮಾಸ್ ಅನ್ನ ಕಂಡುಹಿಡಿಯೋಣ. ಫಾರ್ಮುಲಾ ಯೂನಿಟ್ ಮಾಸ್ಗೂ ಮಾಲಿಕ್ಯುಲರ್ ಮಾಸ್ಗೂ ಡಿಫರೆನ್ಸ್ ಏನೂ ಇಲ್ಲ, ಬರೀ ಅವುಗಳ ಕಾನ್ಸ್ಟಿಟ್ಯೂಯೆಂಟ್ಸ್ಗಳು ಡಿಫರೆಂಟ್ ಇರುತ್ತೆ. ಇಲ್ಲಿ ಆ ಮಾಲಿಕ್ಯೂಲ್ಸ್ ನಲ್ಲಿ ಆಟಮ್ಸ್ ಇದ್ರೆ ಇಲ್ಲಿ ಅದನ್ನ ಕಂಪೌಂಡ್ ಅಂತ ಹೇಳ್ತೀವಿ, ಮಾಲಿಕ್ಯೂಲ್ ಅಂತ ಹೇಳಲ್ಲ. ಆ ಕಂಪೌಂಡ್ ನಲ್ಲಿ ಅಯಾನ್ಸ್ಗಳಿರುತ್ತೆ, ಸೊ ಅಯಾನಿಕ್ ಕಂಪೌಂಡ್ ಅಂತ ಹೇಳ್ತೀವಿ. ಆಗ ಅದನ್ನ ರೆಫರ್ ಮಾಡಲಿಕ್ಕೆ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಹೇಳೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಹೇಗೆ ಸೋಡಿಯಂದು ವೆಯ್ಟ್ ಎಷ್ಟು ಆಟಮ್ ಇದೆ ಸೋಡಿಯಂ? ಒಂದು ಸೋಡಿಯಂ ಒಳಗಡೆ ನೀವು ನ್ಯೂಕ್ಲಿಯಸ್ ನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನ್ಯೂಕ್ಲಿಯಸ್ ಒಳಗಡೆ ಯಾರಿದ್ದಾರೆ ಅಂತ ಹೇಳಿ ಲೆಕ್ಕ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. 11 ಪ್ರೋಟಾನ್ ಮತ್ತೆ 12 ನ್ಯೂಟ್ರಾನ್ಸ್ ಇರುತ್ತೆ. ಸೊ ಬಿಕಾಸ್ ಸೋಡಿಯಂ ಹ್ಯಾಸ್ 11 ಪ್ರೋಟಾನ್ ಅಂಡ್ 12 ನ್ಯೂಟ್ರಾನ್, ಇಟ್ಸ್ ಅಟಾಮಿಕ್ ಮಾಸ್ ಇಸ್ 23. ಹಾಗಾಗಿ ನಾನು ಇಲ್ಲಿ 23 ಬರ್ದೆ. ಕ್ಲೋರೈಡ್ ಬರುತ್ತೆ. ಕ್ಲೋರೈಡ್ ಅಥವಾ ಕ್ಲೋರಿನ್ ಒಳಗಡೆ ಎಷ್ಟು ಪ್ರೋಟಾನ್ಸ್ ಎಷ್ಟು ನ್ಯೂಟ್ರಾನ್ಸ್ ಇದೆ? ಕ್ಲೋರಿನ್ ಅಂತ ಹೇಳಿ ತಗೊಂಡಾಗ ಕ್ಲೋರಿನ್ ಒಳಗಡೆ ಆಯ್ತಾ ನಮ್ಮ ಪ್ರೋಟಾನ್ಸ್ ಬಂದ್ಬಿಟ್ಟು 17 ಇರುತ್ತೆ. 17 ಪ್ರೋಟಾನ್ಸ್ ಇರುತ್ತೆ, 18 ನ್ಯೂಟ್ರಾನ್ಸ್ ಇರುತ್ತೆ. 18 ನ್ಯೂಟ್ರಾನ್. ಸೊ 8 7 15 35 ಆಯಿತು. ಬಟ್ 0.5 ಯಾಕೆ ಹಾಕ್ತೀವಿ? ಯಾಕೆ ಇದು ಹೋಲ್ ನಂಬರ್ ಅಲ್ಲ? ಯಾಕಲ್ಲ ಅಂತ ಹೇಳಿದ್ರೆ, ಐಸೋಟೋಪ್ ಅಂತ ಹೇಳೋ ಕಾನ್ಸೆಪ್ಟನ್ನು ನೀವು ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಕಲಿತೀರಾ. ಸೊ ಕ್ಲೋರಿನಿಗೆ ಸ್ವಲ್ಪ ಟ್ವಿನ್ಸ್ ಇರ್ತಾರೆ, ಅವುಗಳನ್ನ ಐಸೋಟೋಪ್ಸ್ ಅಂತ ಹೇಳ್ತಾರೆ. ಸೊ ಆ ಎಲ್ಲ ಐಸೋಟೋಪ್ಗಳದ್ದು ಮಾಸು ಅದರ ರಿಲೇಟಿವ್ ಅಬಂಡೆನ್ಸ್ನ ಇಟ್ಕೊಂಡು ಆವರೇಜ್ ಅಟಾಮಿಕ್ ಮಾಸ್, ನೀವು ಇಲ್ಲಿವರೆಗೂ ಕಲ್ತಿಲ್ಲ ಅದನ್ನು. ಅದು ಯಾಕೆ ಕಲಿಲಿಲ್ಲ ಅಂದರೆ, ಬಿಕಾಸ್ ಯು ಹ್ಯಾವ್ ನಾಟ್ ಲರ್ನ್ ಐಸೋಟೋಪ್ನ ಅವ್ರ ಸ್ಟ್ರಕ್ಚರ್ ಆಫ್ ಆಟಮ್ ಲೆಸನಲ್ಲಿ ಇಟ್ಟಿದ್ದಾರೆ. ಆಯಿತಾ, ಇಲ್ಲಿ ಒಂಥರ ಕುತ್ತಿಗೆಗೆ ಬಂದಿರೋ ಥರ ಅದು. ಸೊ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಐ ವಿಲ್ ಟೀಚ್ ಯು ಆವರೇಜ್ ಅಟಾಮಿಕ್ ಮಾಸ್. ಇಲ್ಲಿ ಬರೀ ಲರ್ನ್ ವಾಟ್ ಇಸ್ ದಟ್ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆರ್ ರಿಲೇಟಿವ್ ಅಟಾಮಿಕ್ ಮಾಸ್. ಸೊ ಏನು ಮೇಡಮ್ ಇದು ಫುಲ್ ಕನ್ಫ್ಯೂಷನ್ ಆಗ್ತಿದೆಯಲ್ಲ ಅಂತ ಹೇಳಿ ಅಂದ್ಕೊಳ್ತೀರಾ. ಎಸ್, ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನೇನು ಮಾಡಲಿ, ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಅವರು ಆವ್ರೇಜ್ ಅಟಾಮಿಕ್ ಮಾಸ್ ಇಟ್ಟಿದ್ದಾರೆ, ತಗೊಂಡು ಬಂದು ಈಚೆ ಇಡ್ಬೇಕು ತಾನೆ ಅವರು. ಆಲ್ ಸೆಟ್. ಈಗ 1 × 23 ಕ್ಲೋರಿನ್ ವೆಯ್ಟ್ ಎಷ್ಟು ನಮಗೆ ಗೊತ್ತು. ಈ 0.5 ಎಲ್ಲ ಬೇಡ ಅಂದರೆ ಬೇಕಾದ್ರೆ 35 ಅಂತ ಅಂದ್ಕೊಳ್ಳಿ. ಒಂದು ಕ್ಲೋರಿನ್ ಆಟಮ್ ಇದೆ,
35.5 ಅಂತ ಹೇಳಿ ಬರಿತೀನಿ. 0.5 ಯಾಕೆ ನಾನು ನಿಮಗೆ ಮುಂದಿನ ಚಾಪ್ಟರ್ ಹೇಳ್ಕೊಡ್ತೀನಿ, ಇಲ್ಲಿ ಹೇಳಕ್ ಬರಲ್ಲ ಅದು. ಸೊ ಇವಾಗ ಆಡ್ ಮಾಡ್ತೀರಾ, ಯು ವಿಲ್ ಗೆಟ್ 58.5. 58.5 U, unified mass, indicates what? The mass of one formula unit of this ionic compound. ಅರ್ಥ ಆಯ್ತಾ? ಸೊ ಫಾರ್ಮುಲಾ ಯೂನಿಟ್ ಅಂತ ಹೇಳಿದ್ರೆ ತುಂಬಾ ರಾಶಿ ರಾಶಿ ಸೋಡಿಯಂ ಕ್ಲೋರೈಡ್ ನಲ್ಲಿರುವಂತಹ ಒಂದು ಸೋಡಿಯಮು ಒಂದು ಕ್ಲೋರಿನ್ ಅನ್ನ ಕಂಬೈನ್ ಮಾಡಿದ್ರೆ ಆ ಎಂಟೈರ್ ಆ ಒಂದು ರಾಶಿ ರಾಶಿ ಆಟಮ್ಗಳು ಅಥವಾ ಅಯಾನ್ಸ್ಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಕ್ಯಾಟಯಾನ್ ಆನಯಾನ್ ಅಂತ ಹೇಳಿ ನೀವು ಹೇಳ್ಬೋದು. So this is about how do we calculate the atomic mass. Now let's begin today's class by calculating this as well. Calcium the mass is 2. What is the atomic mass of calcium? ಇಲ್ಲಿಗ 2 times chlorine. ನಾವು ಹೇಗೆ ಅಟಾಮಿಕ್ ಮಾಸ್ ಕಂಡುಹಿಡಿತೀರಾ? ಕ್ಯಾಲ್ಸಿಯಮ್ದು ಮಾಸ್ ಅಂತ ಹೇಳಿದ್ರೆ ನಾನು 40 ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕ್ಯಾಲ್ಸಿಯಮ್ದು ಅಟಾಮಿಕ್ ನಂಬರ್ ಬಂದು 20 ಇರುತ್ತೆ. ಸೊ ಕ್ಯಾಲ್ಸಿಯಂ ಹ್ಯಾಸ್ 20 ಪ್ರೋಟಾನ್ plus 20 neutron. Calcium atomic masses, so atomic number is 20. 20 ಪ್ರೋಟಾನ್ ಇದ್ರೆ ಆ ಎಲಿಮೆಂಟ್ ಹೆಸರು ಬಂದು ಕ್ಯಾಲ್ಸಿಯಂ. 21 ಇತ್ತು ಅಂದ್ರೆ ಅದು ಸ್ಕ್ಯಾಂಡಿಯಂ ಆಗುತ್ತೆ. 19 ಒಂದು ಕಡಿಮೆ ಇದೆ, ಅದು ಪೊಟ್ಯಾಷಿಯಂ ಆಗಿಬಿಡುತ್ತೆ. ಸೊ ಪ್ರೋಟಾನ್ ಇಂಡಿಕೇಟ್ಸ್ ವಿಚ್ ಎಲಿಮೆಂಟ್ ಇಟ್ ಶುಡ್ ಬಿ. ಅರ್ಥ ಆಯ್ತಾ? ಸೊ ಇವಾಗ ಕ್ಯಾಲ್ಸಿಯಂ ಅನ್ನು ನಾನು 40 ಅಂತ ಕನ್ಸಿಡರ್ ಮಾಡಿದೆ. ದೇರ್ ಆರ್ 2 ಕ್ಲೋರೈಡ್ ಅಯಾನ್ಸ್ ಇನ್ ಕ್ಯಾಲ್ಸಿಯಂ ಕ್ಲೋರೈಡ್. ಸೊ 2 ಐ ರೋಟ್ ಹಿಯರ್. ಕ್ಲೋರಿನ್, ಒಂದು ಕ್ಲೋರಿನ್ ಮಾಸ್ ಎಷ್ಟು? 35.5 ವಿಚ್ ಇಸ್ ಈಕ್ವಲ್ ಟು 111 U. ಸೊ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ಎಷ್ಟಾಗುತ್ತೆ? 111 ಯೂನಿಫೈಡ್ ಮಾಸ್. ಲೆಟ್ಸ್ ಮೂವ್ ಟು ಟುಡೇಸ್ ಟಾಪಿಕ್, ದಟ್ ಇಸ್ ಹೇಗೆ ಒಂದು ಕೆಮಿಕಲ್ ಫಾರ್ಮುಲಾವನ್ನ ಬರೆಯುವಂಥದ್ದು. ಸೊ ವಾಟ್ ಯು ಮೀನ್ ಬೈ ಕೆಮಿಕಲ್ ಫಾರ್ಮುಲಾ? ಇಟ್ ಇಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಕಾಂಪೊಸಿಷನ್. ವಾಟರ್ನಲ್ಲಿ ಎಷ್ಟು ಕಾಂಪೊಸಿಷನ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಇದೆ ಅಂತ ಹೇಳೋದನ್ನ ಸಿಂಬಲ್ ಫಾರ್ಮ್ನಲ್ಲಿ ನಾನು H2O ಅಂತ ಹೇಳಿ ಬರಿತೀನಿ. And I call this H2O as chemical formula of water. So what do you mean by H2O here? Symbolic representation of yes to hydrogen, yes to oxygen ಇರಬೇಕು ಅಂತ ಹೇಳುವಂಥದ್ದೇ ಕೆಮಿಕಲ್ ಫಾರ್ಮುಲಾ. ಕರೆಕ್ಟ್? ಕೆಮಿಕಲ್ ಫಾರ್ಮುಲಾ ಬರಿಬೇಕು ಅಂತ ಹೇಳಿದ್ರೆ ಒಂದು ನಿಮಗೆ ಕಾಂಪೊಸಿಷನ್ ಗೊತ್ತಿರಬೇಕು. ಈ ಕಾಂಪೊಸಿಷನ್ ನೋಡಿ 2 ಅಂತ ಹೇಳಿ ಬರ್ದಿದ್ದೀನಲ್ಲ, ಅದನ್ನ ಕಂಬೈನಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಕಂಬೈನಿಂಗ್ ಕೆಪಾಸಿಟಿ ಕರೆಕ್ಟಾಗಿ ಗೊತ್ತಿರಬೇಕು ಅಂದರೆ ನಿಮಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 9th ಸ್ಟ್ಯಾಂಡರ್ಡ್ನಲ್ಲಿ ಅಕಾರ್ಡಿಂಗ್ ಟು ಬೋರ್ ಅವರು ನಿಮ್ಮ NCERT-ನಲ್ಲಿ ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೀವು ಕಲಿತೀರಾ. ಸೊ ಈ 2, 1 ಅಂತ ಹೇಳೋದನ್ನ ಬಿಟ್ಬಿಡಿ. ನೀವು ಚಾರ್ಟ್ನಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆಮೇಲೆ ಮುಂದಿನ ಚಾಪ್ಟರ್ ಮುಗಿದ ಮೇಲೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಇನ್ನ ಏನು ಗೊತ್ತಿರಬೇಕು? ಸಿಂಬಲ್ ಗೊತ್ತಿರಬೇಕು. ಹೈಡ್ರೋಜನ್ಗೆ H ಬರಿಬೇಕು, ಆಕ್ಸಿಜನ್ಗೆ O ಅಂತಾನೆ ಬರಿಬೇಕು, OX ಅಂತ ಹೇಳಿ ಬರೆಯುವಾಗಿಲ್ಲ. ಸೊ 2 ಇಂಪಾರ್ಟೆಂಟ್ ಫ್ಯಾಕ್ಟ್ ಇನ್ ಆರ್ಡರ್ ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ. ಒಂದು ಸಿಂಬಲ್, ಇನ್ನೊಂದು ಕಂಬೈನಿಂಗ್ ಕೆಪಾಸಿಟಿ. ಕಂಬೈನಿಂಗ್ ಪವರ್ ಅಥವಾ ಕಂಬೈನಿಂಗ್ ಕೆಪಾಸಿಟಿಯನ್ನ ನಾವು ವ್ಯಾಲೆನ್ಸಿ ಅಂತ ಹೇಳಿ ಕರಿತೀವಿ. ಅಬೌಟ್ ವ್ಯಾಲೆನ್ಸಿ ಇನ್ ಡೀಟೇಲ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಈಗ ನಿಮಗೇನು ಗೊತ್ತಿರಬೇಕು ಈ ಚಾಪ್ಟರ್ನಲ್ಲಿ? ಕರೆಕ್ಟಾಗಿ ಸಿಂಬಲ್ಸ್ಗಳದ್ದು ಬರೆಯುವಂಥದ್ದು. ಅಂದರೆ ಪ್ಲಸ್ ಚಾರ್ಜು, ಮೈನಸ್ ಚಾರ್ಜ್. ನೋಡಿ, ಈ ಪ್ಲಸ್ಸು ಮೈನಸ್ ಏನಿದೆ ಅದನ್ನೇ ಕಂಬೈನಿಂಗ್ ಕೆಪಾಸಿಟಿ ಅಂತ ಹೇಳುವಂಥದ್ದು. ಬಟ್ ಅದು ಯಾಕೆ ಇಲ್ಲಿ ಪ್ಲಸ್ ಆಯಿತು, 2+ ಆಯಿತು, 3+ ಆಯಿತು, ಮೈನಸ್ ಆಯಿತು ಅಂತ ಹೇಳೋದನ್ನ ಮುಂದಿನ ಚಾಪ್ಟರ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಅದನ್ನು ನೀವು ರಿವೈಸ್ ಮಾಡಿ. ಸೊ ಗಟ್ಟೊಡಿಬೇಡಿ, ಮುಂದಿನ ಚಾಪ್ಟರ್ನಲ್ಲಿ ಅರ್ಥ ಮಾಡಿಕೊಂಡು ಮತ್ತು ಕೂಡ ಕಲಿಯೋಣ. ಲೆಟ್ಸ್ ಪ್ರಾಕ್ಟಿಸ್ ಒನ್ಸ್ ಹಿಯರ್. ಸೊ ನೋಡಿ, ಫಸ್ಟ್ 4 ಆಟಮ್ಸ್ ಇದೆ ಅಲ್ವಾ ಇಲ್ಲಿ, ಸೋಡಿಯಂ, ಪೊಟ್ಯಾಷಿಯಂ, ಸಿಲ್ವರ್, ಕಾಪರ್. ಅವುಗಳಿಗೆ ಚಾರ್ಜ್ ಏನಿದೆ? +1 +1 +1 +1. ಸೊ ಅರ್ಥ ಏನು ಅಂದರೆ ಅವುಗಳು ಕಂಬೈಂಡ್ ಆಗುತ್ತೆ ಬೇರೆ ಇತರೆ ಎಲಿಮೆಂಟ್ ಜೊತೆಗೆ. ಹೇಗೆ? ಬೈ ಲೂಸಿಂಗ್ 1 ಎಲೆಕ್ಟ್ರಾನ್. ಹಾಗಾಗಿ ಯಾವಾಗೆಲ್ಲ ನೀವು ಅವುಗಳನ್ನು ಕೆಮಿಕಲ್ ಫಾರ್ಮುಲಾದಲ್ಲಿ ಬರೀತಿರೋ, ಆಲ್ವೇಸ್ ಗಿವ್ ದೆಮ್ ದ +1 ಚಾರ್ಜ್. ಸೊ ಇಟ್ ಇಂಡಿಕೇಟ್ಸ್ ದಟ್ ಅವುಗಳು ಬೇರೆಯವ್ರ ಜೊತೆ ಕಂಬೈನ್ ಆಗಬೇಕಾದ್ರೆ ಒಂದು ಎಲೆಕ್ಟ್ರಾನ್ಸ್ ಅನ್ನ ಬಿಟ್ಟು ಕೊಡುತ್ತೆ. ಯಾಕೆ ಒಂದೇ ಎಲೆಕ್ಟ್ರಾನ್ಸ್ ಕೊಡಬೇಕು? ವೈ ನಾಟ್ 2 ಅಂತ ಹೇಳೋದನ್ನ ನಾನು ಮುಂದಿನ ತರಗತಿನಲ್ಲಿ, ಮುಂದಿನ ಚಾಪ್ಟರ್ನಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಆಕ್ಟೈಡ್ ಕಾನ್ಫಿಗರೇಷನ್, ಸ್ಟೆಬಿಲಿಟಿ ಡ್ಯೂ ಟು ಆಕ್ಟೈಡ್ ಕಾನ್ಫಿಗರೇಷನ್ ಅಂತ ಹೇಳುವಂಥದ್ದನ್ನ ನಾನು ಮುಂದಿನ ಚಾಪ್ಟರ್ನಲ್ಲಿ ಹೇಳ್ಕೊಡ್ತೀನಿ, ಇವಾಗ ಬೇಡ. ಸೊ ಇಲ್ಲಿ ನೋಡಿ, ಮೆಗ್ನೀಷಿಯಂ 2+, ಕ್ಯಾಲ್ಸಿಯಂ 2+, ಜಿಂಕ್ 2+, Fe 2+, ಕಾಪರ್ 2+. ಅರೆ, ಕಾಪರ್ ಪ್ಲಸ್ ಅಂತ ಹೇಳಿದ್ರಿ, ಮತ್ತೆ ವಾಪಸ್ ಕಾಪರ್ 2+. ಹೇಗೆ ಮೇಡಮ್ ಇದು ಸಾಧ್ಯ? ಎಲ್ಲದಕ್ಕೂ ಕೂಡ 2+ ಇದೆ, ಕಾಪರ್ಗೂ ಇಲ್ಲೂ 2+ ಇದೆ. ಹಾಗಾದ್ರೆ ನಾವು ಕಾಪರ್ ಪ್ಲಸ್ ಬರಿಬೇಕಾ, 2+ ಬರಿಬೇಕಾ ಕೆಮಿಕಲ್ ಫಾರ್ಮುಲಾ ಕೇಳಿದ್ರೆ ಅಂತ ಹೇಳಿದ್ರೆ ದ ಆನ್ಸರ್ ಇಸ್
ಯು ಕ್ಯಾನ್ ರೈಟ್ ಬೇಸ್ಡ್ ಆನ್ ದ ನೇಮ್. ಈಗ ನೋಡಿ ಕ್ಯುಪ್ರಸ್ ಕ್ಲೋರೈಡ್ ಆಯ್ತಾ, ಕ್ಯುಪ್ರಸ್ ಕ್ಲೋರೈಡ್ ಅಂತ ಹೇಳಿ ಕೊಡ್ತಾರೆ ಅವರು. ಕ್ಯುಪ್ರಸ್ ಕ್ಲೋರೈಡ್. ಇನ್ನೊಂದು ಕ್ಯುಪ್ರಿಕ್ ಕ್ಲೋರೈಡ್, ಕ್ಯುಪ್ರಿಕ್ ಕ್ಲೋರೈಡ್ ಅಥವಾ ಸಿಂಪಲ್ ಆಗಿ ಕಾಪರ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ ನೋಡಿ, ಈ ಹೆಸರಿನಲ್ಲೇ ಅವ್ರು ನಿಮಗೆ ಹೇಳ್ತಿದ್ದಾರೆ ಯಾವ ಚಾರ್ಜ್ ತಗೊಳ್ಬೇಕು ಅಂತ ಹೇಳಿ. ಕಾಪರ್ ಯಾಕೆ +1 +2 ಎರಡು ತೋರಿಸುತ್ತೆ ಅಂತ ಹೇಳೋದನ್ನ ನೀವು 12th ಸ್ಟ್ಯಾಂಡರ್ಡ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಕಾಪರ್ ಅಂತ ಹೇಳೋದ್ರ ಕೆಳಗಡೆ ಕಲಿತೀರಾ, ಬಟ್ 12th ನಲ್ಲಿ. ಇಲ್ಲಿ ಅದು ಬೇಕಾಗಿಲ್ಲ. ಬಟ್ ರಿಮೆಂಬರ್ ಕಾಪರ್ ಕ್ಯಾನ್ ಶೋ +1 +2 +3 ಇಲ್ಲ. ಹೇಗೆ ಹೇಳ್ತೀರಾ +3 ಇಲ್ಲ ಅಂತ ಹೇಳಿ? There is no single compound which is stable and existing in nature with copper having 3 charges. ಇಲ್ವೇ ಇಲ್ಲ ಇಲ್ಲಿವರೆಗೂ ಕೂಡ. ಹಾಗಾದ್ರೆ ಕ್ಯುಪ್ರಸ್ ಕ್ಲೋರೈಡ್ ಅಂತ ಹೇಳಿದ್ರೆ ಅರ್ಥ ಏನು? ಕ್ಯುಪ್ರಸ್ ಅಂತ ಹೇಳಿದ್ರೆ ಕಾಪರ್ ಹ್ಯಾಸ್ ಲಾಸ್ಟ್ 1 electron. ಕ್ಲೋರಿನ್ಗೆ -1 ಚಾರ್ಜ್ ಇರುತ್ತೆ. ಎಕ್ಸ್ಚೇಂಜ್ ಮಾಡಿ ಕಾಪರ್ಗೆ ಯಾವ ಚಾರ್ಜು? +1, ಕ್ಲೋರಿನಿಗೆ -1. ಆರೋ ಮಾರ್ಕ್ ಹಾಕ್ತೀರಾ, ಕ್ರಾಸ್ ಮಾಡ್ತೀರಾ, CuCl ಅಂತ ಹೇಳಿ ಬರೀತೀರಾ. ಇಲ್ಲಿ ಯಾಕೆ ನಾನು +1 ತಗೊಂಡೆ? ಬಿಕಾಸ್ ನೇಮ್ ನಲ್ಲೇ ಇದೆ ಕ್ಯುಪ್ರಸ್ ಅಂತ ಹೇಳಿ. +2 ತಗೊಳ್ಳೋದು ಯಾವಾಗ? ಯಾವಾಗ ಅದನ್ನ ಸುಮ್ಮನೆ ಕಾಪರ್ ಅಂತ ಹೇಳಿ ಕರೀತಾರೋ, ಯಾವಾಗ ಅದನ್ನ ಕ್ಯುಪ್ರಿಕ್ ಅಂತ ಹೇಳಿ ಕರೀತಾರೋ, ಆಗ ಕಾಪರ್ ಚಾರ್ಜ್ ನ ನೀವು +2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಇದನ್ನ ಹೇಗೆ ಬರೀತೀರಾ ಇವಾಗ? ಕಾಪರ್ ಇಸ್ +2, Cl is -1. Cl ಗೆ ಏನು ಚೇಂಜ್ ಇಲ್ಲ. ಕಾಪರ್ಗೆ +2 ಯಾವಾಗ ಕನ್ಸಿಡರ್ ಮಾಡ್ತೀರಾ? ಯಾವಾಗ ಅದನ್ನ ಕ್ಯುಪ್ರಿಕ್ ಅಥವಾ ಕಾಪರ್ ಅಂತ ಹೇಳಿ ಕರೀತಾರಲ್ವಾ ಆ ನೇಮ್ ನಲ್ಲಿ, ಅವಾಗ ಅದನ್ನ ನೀವೇನ್ ಮಾಡ್ತೀರಾ? Cu2+ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಸಿಮಿಲರ್ಲಿ ಫೆರಸ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಫೆರಿಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಫೆರಿಕ್ ಸಲ್ಫೇಟ್ ಆಯ್ತಾ. ಇದನ್ನ ಹೇಗೆ ಬರೆಯೋದು ನೋಡಿ? ಫೆರಸ್ಸು ಫೆರಿಕ್ಕು ಎರಡು ಯಾರ ಬಗ್ಗೆ ಮಾತಾಡುತ್ತೆ? ಫೆರಮ್ ಅಂತ ಹೇಳುವ ಒಂದು ಎಲಿಮೆಂಟ್ ಬಗ್ಗೆ. ಫೆರಮ್ ಅಂತ ಹೇಳಿದ್ರೆ ಯಾರು? ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಐಎನ್ ಅಂತ ಹೇಳಿ ಕರಿತೀವಿ, ಬಟ್ ಸಿಂಬಲ್ ಅನ್ನ ನಾವು ಲ್ಯಾಟಿನ್ ನೇಮ್ ನಲ್ಲಿ ಡಿರೈವ್ ಮಾಡಿರ್ತೀವಿ. ಇಟ್ ಇಸ್ Fe. ಸೊ ಫೆರಸ್ ಸಲ್ಫೇಟ್ ಅಂತ ಹೇಳಿದ್ರೆ Fe ಕ್ಯಾರಿಂಗ್ +2 ಚಾರ್ಜ್. Fe ಕ್ಯಾರಿಂಗ್ ಯಾವ ಚಾರ್ಜು? +2. ಇಲ್ಲಿ 2 ಬರಿಬೇಕು. ಮೇಡಮ್ ಕ್ಯುಪ್ರಸ್ಗೆ ನೀವು Cu+1 ಹಾಕಿದ್ರಿ, ಫೆರಸ್ಗೆ +2 ಹಾಕ್ತಿದ್ರಲ್ಲ, ಅದು ಹೇಗೆ ಅಂತ ಹೇಳಿ ಕೇಳ್ತೀರಾ. ಸೊ ಸಿಂಪಲ್, ಫೆರಸ್ಗೆ +1 ಅಂತ ಹೇಳುವ ಚಾರ್ಜ್ ಕೊಡಕ್ಕಾಗಲ್ಲ. ಯಾಕೆ? ಸ್ಟೆಬಿಲಿಟಿ. ನಾನು ನಿಮ್ಮ ಹತ್ರ ಒಂಥರ ಕುರ್ಚಿ ಟೈಪ್ನಲ್ಲಿ ಕೂತ್ಕೊಳ್ಳಿ, ಯಾವುದ್ರದ್ದೇ ಸಪೋರ್ಟ್ ಇಲ್ಲದೆ ಅಂತ ಹೇಳಿದ್ರೆ ಕೂರ್ತೀರಾ? ನೀವು ಸ್ಟೇಬಲ್ ಆಗೋ ಪೊಸಿಷನ್ ಅಲ್ಲಿ ತಾನೇ ನೀವು ಕೂರೋದು. ಇವುಗಳು ಅಷ್ಟೇ, ಕಂಬೈನ್ ಆಗಬೇಕು ಅಂದರೆ ಅವುಗಳಿಗೊಂದು ಸ್ಟೆಬಿಲಿಟಿ ಇರುತ್ತೆ. ನಾನು ಇಷ್ಟು ಕಳ್ಕೊಂಡ್ರೆ ಸ್ಟೇಬಲ್. ಮತ್ತು ಎಲ್ಲ ಎಲಿಮೆಂಟ್ ಒಂದೇ ಥರ ಅಲ್ಲ ತಾನೆ, ಪ್ರತಿ ಎಲಿಮೆಂಟು ಡಿಫ್ರೆಂಟ್ ಆಗಿರುತ್ತೆ ತಾನೆ. ಹಾಗಾಗಿ ಫೆರಸನ್ನು +2 ಇದ್ದಾಗಲೇ ಫೆರಸ್ ಅನ್ಬೇಕು. ಕಾಪರಿಗೆ ಕ್ಯುಪ್ರಸ್ ಯಾವಾಗ ಅಂತೀರಾ? +1 ಇದ್ದಾಗ ಕ್ಯುಪ್ರಸ್ ಅಂತೀರಾ. ಫೆರಸ್ಸಿಗೆ ಫೆರಿಕ್ ಯಾವಾಗ ಅಂತೀರಾ? ವೆನ್ ದ ಫೆರಸ್ ಇಸ್ ಲೂಸಿಂಗ್ 3 electron. ಕಂಬೈಂಡ್ ಆಗಬೇಕು ಅಂದರೆ ಇದು 3 electronsನ ಕಳ್ಕೊಳ್ಬೇಕು. 2 electronsನ ಕಳ್ಕೊಂಡ್ರೆ ಫೆರಸ್ಸು, 3 electronsನ ಕಳ್ಕೊಂಡ್ರೆ ಫೆರಿಕ್. ಫೆರಿಕ್. ಸೊ ಫಾರ್ಮುಲಾ ಹೇಗೆ ಬರೀತಾರೆ ನಾನು ಆಮೇಲೆ ಹೇಳ್ಕೊಡ್ತೀನಿ, ಯಾಕೆಂದರೆ ಸಲ್ಫೇಟ್ ಅಂತ ಹೇಳೋದನ್ನ ನಿಮಗೆ ಹೇಳೇ ಕೊಡಲಿಲ್ಲ ಅಲ್ವಾ. ಐ ಟೀಚ್ ಯು ಲೇಟರ್. ಬಟ್ ಐ ವಾಂಟೆಡ್ ಯು ಟು ನೋ ಫೆರಸ್ಸು ಫೆರಿಕ್ಕು, ಕ್ಯುಪ್ರಸ್ಸು ಕ್ಯುಪ್ರಿಕ್ಕಿಗೂ ಇರೋ ಡಿಫ್ರೆನ್ಸ್ ಏನು ಅರ್ಥ ಆಯ್ತಾ? ಕಂಪೇರ್ ಮಾಡಿ. ಇವಾಗ ಈ ಅಸ್ ಅಂತ ಹೇಳಿದಾಗ, ಅಸ್ಸು ಇಕ್ ಅಂತ ಹೇಳಿದಾಗ, ಅಸ್ ಕ್ಯುಪ್ರಸ್ ಅಂತ ಹೇಳಿದಾಗ +1 ಆಗ್ತೀರಾ. ಫೆರಸ್ ಅಂತ ಹೇಳಿದಾಗ +2 ಆಗ್ತೀರಾ. ಇದು ಅದ್ರ ಚಾರ್ಜ್, ಅದನ್ನ ನೀವು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ? ಸ್ಟೆಬಿಲಿಟಿ. ಇಕ್, ಫೆರಿಕ್ಕು ಕ್ಯುಪ್ರಿಕ್ಕು, ಇಕ್ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ತಾರೆ. ಫೆರಿಕ್, ಕ್ಯುಪ್ರಿಕ್. ಕ್ಯುಪ್ರಿಕ್ ಅಂದಾಗ +2 ಚಾರ್ಜ್ ಹಾಕ್ತೀರಾ, ಫೆರಿಕ್ ಅಂದಾಗ +3 ಚಾರ್ಜ್ ಹಾಕ್ತೀರಾ. ಸೊ ಇದು ಚಾರ್ಜಸ್ ಬಗ್ಗೆ ನಾವು ಮಾತಾಡುವಂಥದ್ದು ಆಯ್ತಾ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಚಾರ್ಟಲ್ಲಿ ಹೋಗೋಣ ಫಸ್ಟು. ನೋಡಿ, ಇವಾಗ ಕಾಪರ್ +1 ಇರುತ್ತೆ, +2 ಇರುತ್ತೆ. ಅದೇ ಥರ ಐಯನ್ ನೋಡಿ +2 ಇರುತ್ತೆ, ಐಯನ್ +2 ಕೂಡ ಇರುತ್ತೆ, +3 ಕೂಡ ಇರುತ್ತೆ. ಅಲ್ಯೂಮಿನಿಯಂಗೆ ಯಾವ ಚಾರ್ಜ್ ಇರುತ್ತೆ?
+3 ಇರುತ್ತೆ. ಸೊ ಈ ಚಾರ್ಜ್ ಇದೆಲ್ಲ ಟೇಬಲ್ ನಂಬರ್ 3.6 ಅದನ್ನ ಅರ್ಥ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ, ನಾವು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಇದನ್ನ ನೀವು ಇವತ್ತು ಕಲ್ತಿದ್ದೀರಲ್ವ, ಯಾವುದೆಲ್ಲ ಪ್ಲಸ್ಸು, ಯಾವುದೆಲ್ಲ 2+, ಯಾವುದೆಲ್ಲ 3+ ಅಂತ ಹೇಳಿ ಅವುಗಳದ್ದು ಕಂಬೈನ್ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಎಲೆಕ್ಟ್ರಾನ್ಸ್ನ ಕೊಟ್ಟರೆ ಅವುಗಳು ಸ್ಟೇಬಲ್ ಆಗಿರುತ್ತೆ. ಅದು ಅದರದ್ದು ಅರ್ಥ. ಯಾಕೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಕಲಿತೀವಿ. ನೆಕ್ಸ್ಟ್ ಈಗ ನಾನ್ ಮೆಟಾಲಿಕ್ ಎಲಿಮೆಂಟ್ಗಳು, ಇದು ಮೆಟಲ್ಸ್ ಅಂತ ಹೇಳ್ತೀವಿ, ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಯಾರೆಲ್ಲ ಪಾಸಿಟಿವ್ ಚಾರ್ಜ್ ತೋರಿಸ್ತಾರೆ ನೋಡಿ ಮಕ್ಕಳೇ, ಅವುಗಳಿಗೆ ಏನು ಕರಿತೀವಿ? ಕ್ಯಾಟಯಾನ್ಸ್ ಅಂತ ಹೇಳಿ ಕರಿತೀವಿ. ಯಾರೆಲ್ಲ ನೆಗೆಟಿವ್ ಚಾರ್ಜ್ ತೋರಿಸ್ತಾರೆ ಅವುಗಳನ್ನ ಆನಯಾನ್ಸ್ ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತಿದೆ, ಮೆಟಲ್ಸ್ಗಳಿಗೆ ಈಸಿಯಾಗಿ ಎಲೆಕ್ಟ್ರಾನ್ಸ್ ಕೊಡುವಂತಹ ಅಭ್ಯಾಸ ಇರೋದ್ರಿಂದ ಮೆಟಲ್ಸ್ಗಳು ಕ್ಯಾಟಯಾನ್ ಆಗಿರುತ್ತೆ. ನಾನ್ ಮೆಟಾಲಿಕ್ ಎಲಿಮೆಂಟ್ಗಳು ಆನಯಾನ್ಸ್ ಆಗಿರುತ್ತೆ. ಅವುಗಳ ಎಲೆಕ್ಟ್ರಾನ್ಸ್ನ ಕೊಡಲ್ಲ, ಅವುಗಳ ಎಲೆಕ್ಟ್ರಾನ್ಸ್ನ ಈ ಥರ ತಗೊಳುತ್ತೆ. ಆಯ್ತಾ? ನಾವಿವಾಗ ಆನಯಾನ್ಸ್ ಬಗ್ಗೆ ಕಲಿಯೋಣ. ಹೆಚ್ಚು ಪ್ಲಸ್ ಕೂಡ ಇರುತ್ತೆ, ಮೈನಸ್ ಕೂಡ ಇರುತ್ತೆ. ಹೈಡ್ರೋಜನ್ ಪ್ಲಸ್ ಇದ್ರೆ ಅದನ್ನ ಈಚೆಗೆ ಬರ್ದ್ಬಿಡ್ಲ ನಾನು, ಇಲ್ಲಿ ಬೇಡ, ಈ ಹೆಚ್ಚನ್ನ ಇಲ್ಲಿಗಾಗ್ತೀನಿ. ಹೈಡ್ರೋಜನ್ H+ ಇದ್ರೆ ಅದನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸ್ಪೆಷಲ್ ನೋಟ್ ಆಗಿ ತಗೊಂಡ್ಬಿಡಿ. ಇಲ್ಲಿ ಹೈಡ್ರೋಜನ್ H+ ಇರುತ್ತೆ. H+ ತುಂಬಾ ಸಣ್ಣ ಅಯಾನ್, ಅದು ಸ್ಟೇಬಲೇ ಆಗಿರಲ್ಲ. ಹಾಗಾಗಿ ಕೆಲವೊಂದ್ಸಲ ಅದು ವಾಟರ್ ಮಾಲಿಕ್ಯೂಲ್ ಜೊತೆಗೆ ಹೋಗ್ಬಿಡುತ್ತೆ. ಅಣ್ಣ ಅಣ್ಣ ನಾನು ನಿನ್ನ ಮನೆಗೆ ಬರಲಾ ಅಂತ ಹೇಳಿ H2O ಹತ್ರ H+ ಕೇಳುತ್ತೆ. ಬಾ ಮಗು ಅಂತ ಹೇಳಿ H2O ಹೇಳುತ್ತೆ. ಹೆಚ್ಚು ಹೆಚ್ಚು ಎಲ್ಲ ಸೇರಿ ಒಟ್ಟು 3 ಹೈಡ್ರೋಜನ್ ಆಗುತ್ತೆ. ಆಮೇಲೆ ಆಕ್ಸಿಜನ್ ಕೂಡ ಜೊತೆಗೆ ಇರುತ್ತೆ, H3O+ ಆಗುತ್ತೆ. ಮೇಡಮ್ ಅದು ವಾಟರ್ ಅಂತ ಹೇಳಿದ್ರೆ ಅದು ಪ್ರೋಟಿಕ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ವಿ ಕಾಲ್ ದಿಸ್ ಎಸ್ ಪ್ರೋಟಿಕ್ ವಾಟರ್. ಅದ್ರ ಬಗ್ಗೆ ಹೈಯರ್ ಕ್ಲಾಸಸ್ನಲ್ಲಿ ನೀವು ಕಲಿತೀರಾ. ಬಟ್ ನೆನ್ಪಿಟ್ಕೊಳ್ಳಿ, H+ ಆಗಿರ್ಬೋದು, H3O+ ಆಗಿರ್ಬೋದು, ವಿ ವುಡ್ ಕಾಲ್ ಇಟ್ ಆಸ್ ಹೈಡ್ರೋನಿಯಂ ಅಯಾನ್. ಹೈಡ್ರೋಜನಿಗೆ ಪಾಸಿಟಿವ್ ಚಾರ್ಜ್ ಬಂದಾಗ ಹೈಡ್ರೋನಿಯಂ ಅಯಾನ್ ಆಗುತ್ತೆ. ಅದೇ ಹೈಡ್ರೋಜನಿಗೆ ನೆಗೆಟಿವ್ ಚಾರ್ಜ್ ಬಂದಾಗ ಇದಕ್ಕೆ ನಾವು ಹೈಡ್ರೈಡ್ ಅಯಾನ್ ಏನಂತ ಹೇಳ್ತೀವಿ? ಹೈಡ್ರೈಡ್ ಅಯಾನ್ ಅಂತ ಹೇಳಿ ಕರಿತೀವಿ. ವೆನ್ ಹೈಡ್ರೋಜನ್ ಗೆಟ್ಸ್ ನೆಗೆಟಿವ್ ಚಾರ್ಜ್ we say it as hydride. When hydrogen is getting positive charge we call it as hydronium. ಅರ್ಥ ಆಯ್ತಾ? ಎರಡು. ನೆಕ್ಸ್ಟ್ ಗೆಟಿಂಗ್ ಬ್ಯಾಕ್ ಟು ದ ಚಾರ್ಟ್, ಹೈಡ್ರೋಜನ್ ಎರಡೂ ರೀತಿಲೂ ಕಂಬೈಂಡ್ ಆಗುತ್ತೆ. ಕೆಲವೊಂದು ನಾನ್ ಮೆಟಲ್ಸ್ಗಳ ಜೊತೆಗೆ ಅದು ಹೈಡ್ರೋನಿಯಂ. ಈಗ ಹೇಳ್ಬಿಡ್ತೀನಿ ನಾನು ಇಲ್ಲೇ ನಿಮಗೆ. ಹೈಡ್ರೋಜನ್ ಯಾವಾಗ ಈ ತರ ನೆಗೆಟಿವ್ ಚಾರ್ಜ್ ಆಗುತ್ತೆ, ಯಾವಾಗ ಇದು ಮೆಟಲ್ಸ್ಗಳ ಜೊತೆಗೆ ಕಂಬೈಂಡ್ ಆಗುತ್ತೋ ಆವಾಗ ಅದಕ್ಕೆ ನೆಗೆಟಿವ್ ಚಾರ್ಜ್ ಸಿಗುತ್ತೆ. ಯಾವಾಗ ಹೈಡ್ರೋಜನ್ಗಳು ನಾನ್ ಮೆಟಲ್ಸ್ ಜೊತೆ ಕಂಬೈಂಡ್ ಆಗುತ್ತೋ ಆವಾಗ ಅದಕ್ಕೆ ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಯಾಕಂದ್ರೆ ಬಿಕ್ಕಿದ ನಾನ್ ಮೆಟಲ್ಸ್ಗಳು ಹೈಡ್ರೋಜನ್ ಕಡೆಯಿಂದ ಕೊಡೋ ಎಲೆಕ್ಟ್ರಾನ್ಸ್ ಇಲ್ಲಿ ಅಂತ ಹೇಳಿ ಆವಾಜ್ ಆಗ್ತಾರೆ. ಹೈಡ್ರೋಜನ್ ಪಾಪ ಹೆದರ್ಕೊಂಡ್ಬಿಟ್ಟು ತನ್ನ ಎಲೆಕ್ಟ್ರಾನ್ಸ್ನೆಲ್ಲ ಕೊಟ್ಬಿಡ್ತಾರೆ ನಾನ್ ಮೆಟಲ್ಸ್ಗೆ. ಮೆಟಲ್ಸ್ ಜೊತೆಗೆ ಅವುಗಳಿಗೆ ಒಳ್ಳೆ ಟರ್ಮ್ಸ್ ಇರುತ್ತೆ, ಹೈಡ್ರೋಜನ್ಗೆ ಆ ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಆಯ್ತು. ಸೊ ಹೈಡ್ರೈಡ್ ಇಸ್ ನೆಗೆಟಿವ್, Cl- is negative, Br is negative, I is negative. ಯಾವುದಕ್ಕೆಲ್ಲ ನೆಗೆಟಿವ್ ಚಾರ್ಜ್ ಇದೆ ಅದಕ್ಕೆ IDE ಇಂದ ಎಂಡ್ ಆಗುತ್ತೆ ನೋಡಿ. ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಆಕ್ಸೈಡ್, ಸಲ್ಫೈಡ್, ನೈಟ್ರೈಡ್, ಫಾಸ್ಫೈಡ್. ಸೊ IDE ಇಂದ ಎಂಡ್ ಆಗ್ತದೆ ಅಂದ್ರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿ. ಅರ್ಥ ಆಯ್ತಾ? ಆಕ್ಸೈಡು ಸಲ್ಫೈಡಿಗೂ ನೋಡಿ ಯಾವ ಚಾರ್ಜ್ ಇದೆ? 2 ನೆಗೆಟಿವ್ ಚಾರ್ಜ್ ಇದೆ. ಆಯ್ತಾ? ನೈಟ್ರೈಡ್ಗೆ ಯಾವ ಚಾರ್ಜ್ ಇದೆ? 3 ನೆಗೆಟಿವ್ ಚಾರ್ಜ್ ಇದೆ. ಇದೆಲ್ಲ ಕೂಡ ಏನು? ನಾನ್ ಮೆಟಾಲಿಕ್ ಎಲಿಮೆಂಟ್ಗಳು, ಒಂದೇ ಒಂದು ಆಟಮ್ ಅದು ರೆಪ್ರೆಸೆಂಟ್ ಮಾಡುವಂಥದ್ದು. ಬಟ್ ಇಂಥದ್ದು ಪಾಲಿ ಆಟಮ್ಸ್ ಇದ್ರೆ ಇಲ್ಲಿ ನೋಡಿ, ಅಮೋನಿಯಂ ನೋಡಿ, AMMONIUM, ಅಮೋನಿಯಂ. ಹೇಗೆ ಬರೀತೀರ ಅಮೋನಿಯಂ ಅನ್ನ? NH4 ಟೈಮ್ಸ್ ಹೈಡ್ರೋಜನ್ ಬರೀತೀರಾ, NH4 ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, NH4 ಪಾಸಿಟಿವ್ ಚಾರ್ಜ್. ಹೈಡ್ರಾಕ್ಸೈಡ್ OH-, ನೈಟ್ರೇಟ್ NO3-. ಇಲ್ಲಿ ಕಲ್ತ್ಕೊಳ್ಳಿ ಒಂದು ಎಕ್ಸ್ಟ್ರಾ. ನೈಟ್ರೇಟ್ ಅಂತ ಹೇಳಿದಾಗ 3 ಬರೀತೀರಾ, ನೆಗೆಟಿವ್ ಹಾಕ್ತೀರಾ. ಅದೇ ನೈಟ್ರೈಟ್ ಅಂದಾಗ 2 ಬರೀತೀರಾ, ನೆಗೆಟಿವ್ ಚಾರ್ಜ್ ಹಾಕ್ತೀರಾ. ನೈಟ್ರೇಟ್, ನೈಟ್ರೈಟ್.
ಅದೇ ತರ ಸಲ್ಫೇಟ್ ಸಲ್ಫೇಟ್ ಅಂತ ಹೇಳಿದಾಗ ಒಂದು ಸಲ್ಫರ್ 4 ಆಕ್ಸಿಜನ್, ಅವುಗಳಿಗೆ ಚಾರ್ಜ್ ಕಂಬೈನಿಂಗ್ ಕೆಪಾಸಿಟಿ ಏನು 2 ನೆಗೆಟಿವ್ ಚಾರ್ಜ್ ಆಯ್ತಾ. ಸಲ್ಫೈಟ್ ಸಲ್ಫೈಟ್ ಅಂತ ಹೇಳಿದಾಗ SO3 2 ನೆಗೆಟಿವ್ ಚಾರ್ಜ್ ಹಾಕ್ತೀರಾ, ಅರ್ಥ ಆಯ್ತಾ. ಫಾಸ್ಫೇಟ್ ಫಾಸ್ಫೈಟ್ ಸಿಮಿಲರ್ಲಿ ಫಾಸ್ಫೇಟ್ ಫಾಸ್ಫೈಟ್ 8 ಇದು ಡಿಫ್ರೆನ್ಸ್. ಸೊ ಫಾಸ್ಫೇಟ್ ಇದ್ರೆ PO4 3 ನೆಗೆಟಿವ್, ಫಾಸ್ಫೈಟ್ 8ಗಳಿರೋ ಜಾಗದಲ್ಲಿ ಕಡಿಮೆ ಮಾಡಬೇಕು ಆಕ್ಸಿಜನ್ PO3 3 ನೆಗೆಟಿವ್. ಇದು ಫಾಸ್ಫೇಟ್ ಅಯಾನ್ ಆದ್ರೆ ಇದು ಫಾಸ್ಫೈಟ್ ಅಯಾನ್ಸ್ ಆಗಿರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಸೊ ಕಾರ್ಬೋನೇಟು ಸಲ್ಫೇಟು ಸಲ್ಫೈಟು ಇಲ್ಲಿ ಕಲಿತೀರಾ. ಫಾಸ್ಫೇಟ್ ಕಾರ್ಬೋನೈಟ್ ಇಲ್ಲ, ಅಲ್ಲಿ ಕಾರ್ಬೋನೇಟ್ ಮಾತ್ರ ಇರೋದು, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಕಾರ್ಬೋನೇಟ್ ಅಂತ ಹೇಳಿ ಅಷ್ಟೇ ಇರೋದು, ಕಾರ್ಬೋನೈಟ್ ಅಂತ ಹೇಳಿ ಇಲ್ಲ ಇಲ್ಲಿ ಆಯ್ತಾ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಬೈ ಪ್ರಾಕ್ಟೀಸೇ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಅಷ್ಟೊಂದು ಗೊತ್ತಾಗಲ್ಲ. ಫಸ್ಟಿಗೆ ಫಾರ್ಮುಲಾ ಬರಿಬೇಕಾದ್ರೆ ಈ ಚಾರ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ 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 ನೀವು ನೆಕ್ಸ್ಟ್ ಚಾಪ್ಟರ್ನಲ್ಲೂ ಕಲಿತೀರ ಅಲ್ವಾ, ಯಾಕೆ ಇದಕ್ಕೆ ಪಾಸಿಟಿವ್ ಚಾರ್ಜ್ 1, ಯಾಕೆ ಇದಕ್ಕೆ 2 ಪಾಸಿಟಿವ್ ಚಾರ್ಜ್ ಕೊಡಬೇಕು, ಆಕ್ಸಿಜನ್ ಯಾಕೆ 2 ನೆಗೆಟಿವ್ ಅಂತಲೇ ಬರಿಬೇಕು ಅಂತ ನೆಕ್ಸ್ಟ್ ಚಾಪ್ಟರ್ನಲ್ಲೂ ನೀವು ಆ ರೀಸನ್ ಕಲ್ತ ಮೇಲೆ ಅದು ಸ್ಲೋ ಆಗಿ ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಆಗ್ತಾ ಮತ್ತೆ ಕೆಮಿಕಲ್ ಫಾರ್ಮುಲಾ ಬರೆಯೋಕ್ಕೆ ನಿಮಗೆ ತೊಂದರೆನೇ ಆಗಲ್ಲ. ಹೌದಾ ಕೆಮಿಸ್ಟ್ರಿ ಫ್ಯೂಚರ್ ಟಾಪರ್ಸ್ಗಳೇ? ಹಾಗಾದರೆ ಕಲಿಯೋಣವಾ ನಾವು ಹೇಗೆ ಫಾರ್ಮುಲಾಸ್ ಬರೆಯೋದು ಅಂತ ಹೇಳಿ. ಹಾಂ, ಫಾರ್ಮುಲಾ ಬರೆಯೋಕ್ಕೂ ಮುಂಚೆ ರೂಲ್ಸ್ ಹೇಳ್ತೀನಿ, ನಾನು ನೋಡ್ಕೊಳ್ಳಿ. ರೂಲ್ ಏನಂದರೆ ವ್ಯಾಲೆನ್ಸಿ ಅಥವಾ ಚಾರ್ಜ್ ಆನ್ ದಿ ಅಯಾನ್ ಮಸ್ಟ್ ಬಿ ಬ್ಯಾಲೆನ್ಸ್. ಅಂದರೆ ಸೋಡಿಯಂಗೆ ಇವಾಗ Na+ ಇದ್ದರೆ Clಗೆ 2- ಅಂತ ಹೇಳಿ ಬರೆಯೋಕ್ಕಾಗಲ್ಲ. ಅಲ್ಲಿ ಏನಾಯಿತು, ಯಾವುದೋ ಒಂದು ಚಾರ್ಜ್ ಜಾಸ್ತಿ ಆಯಿತು, ಅದು ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಕಂಪೌಂಡ್ ಅಂದರೆ NaCl ಅಂತ ಹೇಳೋ ಒಂದು ಕಂಪೌಂಡ್ ಒಳಗಡೆ ಟೋಟಲ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟೋಟಲ್ ನೆಗೆಟಿವ್ ಚಾರ್ಜ್ ಶುಡ್ ಬಿ ಬ್ಯಾಲೆನ್ಸ್ಡ್. ಹೇಗೆ ಹೇಳ್ತೀರಾ ಮೇಡಮ್? ವಾಟರ್ನಲ್ಲಿ ಹೇಳ್ಕೊಡಿ ಸ್ವಲ್ಪ. ನೋಡಿ ಮಕ್ಕಳೇ, ವಾಟರ್ನಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 2. ಹೈಡ್ರೋಜನ್ ಯಾರ ಜೊತೆ ಕಂಬೈಂಡ್ ಆಗಿದೆ? ನಾನ್ ಮೆಟಲ್ ಜೊತೆ. ಹಾಗಾಗಿ ಹೈಡ್ರೋಜನ್ಗೆ 1 ಪಾಸಿಟಿವ್ ಚಾರ್ಜ್, 2 ಹೈಡ್ರೋಜನ್ಗೆ ಒಟ್ಟು ಎಷ್ಟು ಪಾಸಿಟಿವ್ ಚಾರ್ಜು? 2 ಪಾಸಿಟಿವ್ ಚಾರ್ಜ್. ಆಕ್ಸಿಜನ್ದು 2 ನೆಗೆಟಿವ್ ಚಾರ್ಜ್. ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಬ್ಯಾಲೆನ್ಸ್ ಆಯಿತು, ದೆನ್ ಓನ್ಲಿ ಯು ಕ್ಯಾನ್ ರೈಟ್ ದ ಫಾರ್ಮುಲಾ. ಸೊ ಫಾರ್ಮುಲಾದಲ್ಲಿ ಯಾವತ್ತಿಗೂ ಕೂಡ ಚಾರ್ಜ್ ಇಂಬ್ಯಾಲೆನ್ಸ್ಡ್ ಆಗಿರಬಾರ್ದು, ಅದು ಅಯಾನ್ಸ್ ಆಗಿಬಿಡುತ್ತೆ. ಸೊ ಇದು ರೂಲ್ ನಂಬರ್ 1. ರೂಲ್ ನಂಬರ್ 2 ಅಂದರೆ ನೀವು ಇವಾಗ ಒಂದು ಕಂಪೌಂಡ್ ಬರೀತೀರಾ, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಬರೀತೀರಾ ಅನ್ಕೊಳ್ಳಿ ಆಯಿತಾ, ಸೋಡಿಯಂ ಕ್ಲೋರೈಡ್. ಸೊ ಈ ಥರ ಹೆಸರು ಹೇಳ್ಬಿಡ್ತೀನಿ ನಾನು, ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ನಿಮಗೆ ಗೊತ್ತಿರಬೇಕು, ಫಸ್ಟ್ ಪಾರ್ಟ್ ಮೆಟಲ್ ಆಗಿರುತ್ತೆ, ಸೆಕೆಂಡ್ ಪಾರ್ಟ್ ನಾನ್ ಮೆಟಲ್ ಆಗಿರುತ್ತೆ. ಮೆಟಲ್ ಪಾರ್ಟನ್ನು ಫಸ್ಟಿಗೆ ಸಿಂಬಲಲ್ಲಿ ಬರಿತೀರಾ, ಫಾಲೋಡ್ ಬೈ ದ ನಾನ್ ಮೆಟಲ್ ಪಾರ್ಟ್. ಸೊ ನಿಮಗೆ ಆಲ್ಸೋ ಆ ಚಾರ್ಟ್ಗೆ ಹೋಗಿ ಸ್ವಲ್ಪ ರೆಫರೆನ್ಸ್ ತಗೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಕೂಡ ಚಾರ್ಟಲ್ಲಿ ಹೋಗಿ ನೋಡಿ. ಕ್ಯಾಲ್ಶಿಯಂ ಚಾರ್ಜ್ ಏನು? 2+. ಆಕ್ಸಿಜನ್ ಚಾರ್ಜ್ ಏನು? ಆಕ್ಸೈಡ್ ಅಂತ ಕರಿತೀವಲ್ವಾ ಆಕ್ಸಿಜನ್ ಅನ್ನ, ಆಕ್ಸೈಡ್ ಇದು ಚಾರ್ಜ್ ಏನು? 2-. ಹಾಗಾಗಿ ಕ್ಯಾಲ್ಶಿಯಂ ಆಕ್ಸೈಡ್ ಇದು ಚಾರ್ಜ್ ಏನಾಯ್ತು? 2+, 2- ಕ್ಯಾನ್ಸಲ್ ಆಯಿತು, ಈಕ್ವಲ್ ಆಯಿತು. ಸಿಂಬಲ್ ಬಂದು CaO. ಇವ್ರು ಏನು ಹೇಳ್ತಾರೆ ಅಂದರೆ, ವೆನ್ ಅ ಕಂಪೌಂಡ್ ಕನ್ಸಿಸ್ಟ್ ಆಫ್ ಮೆಟಲು ನಾನ್ ಮೆಟಲು, ಅದ್ರದ್ದು ಸಿಂಬಲ್ ಯಾವಾಗಲೂ ಕೂಡ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಮೆಟಲ್ನ ಬರ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ಮೆಟಲ್ ಯಾವಾಗಲೂ ನಿಮ್ಮ ಫಸ್ಟಿಗೆ ಮೆಟಲ್ನ ಬರೀತೀರಾ, ಆಮೇಲೆ ನಿಮ್ಮ ರೈಟ್ ಸೈಡಿಗೆ ನಾನ್ ಮೆಟಲ್ಸನ್ನ ಬರೀತೀರಾ. ಸೊ ಸಲ್ಫರು, ಆಕ್ಸಿಜನು, ಕ್ಲೋರಿನು ಆರ್ ದ ನಾನ್ ಮೆಟಲ್ಸ್ ಆ್ಯಂಡ್ ಆರ್ ರಿಟನ್ ಆನ್ ದ ರೈಟ್. ನಿಮ್ಮ ರೈಟ್ ಸೈಡಿಗೆ ನೋಡಿ, ಆಕ್ಸಿಜನ್ ನಿಮ್ಮ ರೈಟ್ ಸೈಡಿಗೆ ಇದೆಯಲ್ವಾ, ಅದೇ ಥರ ನೀವು ಬರೀತೀರಾ ಅಂತ ಹೇಳ್ತಾರೆ. ಸೊ ಮೆಟಲ್ಸನ್ನು ನಿಮ್ಮ ಲೆಫ್ಟ್ ಸೈಡಿಗೆ ಬರೀತಾರೆ. ಇದು ರೂಲ್ ನಂಬರ್ 2. ರೂಲ್ ನಂಬರ್ 3 ಏನು ಹೇಳುತ್ತೆ ಅಂದರೆ, in a compound formed with polyatomic ions, for example magnesium hydroxide ಇದೆ ನೋಡ್ಕೊಳ್ಳಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ O ಮತ್ತು H ಅಂತ ಹೇಳುವಂಥದ್ದು ನಾನು ಬ್ರಾಕೆಟ್ ಹಾಕ್ಬಿಟ್ಟು ಯಾಕೆ ಬರೀಬೇಕು? ಮೆಗ್ನೀಷಿಯಮ್ದು ಚಾರ್ಜು 2+, ಆಯ್ತಾ. O ಮತ್ತು H ಅಂತ ಹೇಳುವುದು ಪಾಲಿ ಆಟಮ್, ಒಂದಕ್ಕಿಂತ ಜಾಸ್ತಿ ಆಟಮ್ ಇದೆ. ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಸೊ ಇದ್ರದ್ದು ಚಾರ್ಜು -1. ಈಗ ನೀವು ಚಾರ್ಜ್ ಅನ್ನ ಎಕ್ಸ್ಚೇಂಜ್ ಮಾಡಿದ್ರೆ ನೀವು ಫಾರ್ಮುಲಾ ಬರೆಯೋಕ್ಕೆ ಸಾಧ್ಯ ಆಗೋದು ಆಯ್ತಾ. ಇದು ಇನ್ನೊಂದು ಪಾಯಿಂಟ್. ಈಗ
ಮೆಗ್ನೀಷಿಯಮ್ ಅನ್ನ ನೀವು ಒಂದಂತ ಹೇಳಿ ಬರ್ದ್ರು ಬರಿಬೋದು, ಇಲ್ಲ ಅಂದ್ರೂ ಇಟ್ಕೊಳ್ಬೋದು. ಬಟ್ OH ಗೆ ಈ ಓಗೂ ಈ ಚಾರ್ಜ್ ಆಫ್ ಮೆಗ್ನೀಷಿಯಮ್ ಅಪ್ಲಿಕೇಬಲ್ ಆಗಿರುತ್ತೆ, ಹೆಚ್ಚಿಗೂ ಕೂಡ ಚಾರ್ಜ್ ಆಫ್ ಮೆಗ್ನೀಷಿಯಮ್ ಅಪ್ಲಿಕೇಬಲ್ ಆಗಿರುತ್ತೆ. ಹಾಗಾಗಿ ಯು ಶುಡ್ ರೈಟ್ O H ಟ್ವೈಸ್. ಒಂದಕ್ಕಿಂತ ಜಾಸ್ತಿ ಟೈಮ್ ಪಾಲಿ ಅಟಾಮಿಕ್ ಅಯಾನ್ಸ್ ಇದ್ರೆ ಅವುಗಳನ್ನ ಚಾರ್ಜ್ ಸ್ವಲ್ಪ ಜಾಸ್ತಿ ಇದ್ರೆ ಅವುಗಳನ್ನ ಯಾವಾಗಲೂ ಬ್ರಾಕೆಟ್ ಹಾಕಿ ಚಾರ್ಜ್ ಹೊರಗಡೆ ಬರಿಬೇಕು. ಅರ್ಥ ಏನು? ಈ 2 ಈಸ್ ಅಪ್ಲಿಕೇಬಲ್ ಫಾರ್ ಆಕ್ಸಿಜನ್, 2 ಈಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಹೈಡ್ರೋಜನ್. ಅರ್ಥ ಆಯ್ತಾ? ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ NaOH. ಅದನ್ನು ನಾನು ಹೇಗೆ ಬರಿತೀನಿ? ಐ ವಿಲ್ ನಾಟ್ ರೈಟ್ ಇನ್ಸೈಡ್ ದ ಬ್ರಾಕೆಟ್. ಯಾಕೆ? ಸೋಡಿಯಂ ಚಾರ್ಜು +1, ಹೈಡ್ರಾಕ್ಸೈಡ್ ಚಾರ್ಜು -1. +1 -1 ಕ್ಯಾನ್ಸಲ್ ಆಗೋಯ್ತಲ್ಲ ಬಂಕ್ಲೆ, ನೋಡಿ ಇಲ್ಲಿ ಇದು -1 ಇದು +1 ಸೇಮ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಸೇಮ್ ಇದ್ದಾಗ ನೀವು ಬ್ರಾಕೆಟ್ ಏನು ಹಾಕಬೇಕಾಗಿಲ್ಲ. ಚಾರ್ಜ್ಗಳದ್ದು ವೇರಿಯೇಷನ್ಸ್ ಬಂದಾಗ ಮಾತ್ರ ಬ್ರಾಕೆಟ್ಸ್ ಅನ್ನ ಅಪ್ಲೈ ಮಾಡ್ತೀರಾ. ಅರ್ಥ ಆಯ್ತಾ? ಕ್ಲಿಯರ್? ಒನ್ ಮೋರ್ ಎಕ್ಸಾಂಪಲ್ ಹೇಳ. ಅಲ್ಯೂಮಿನಿಯಂ ಟೇಬಲ್ ನೋಡಿ ನೀವು, ನನಗೆ ಚಾರ್ಟ್ ಬೇಕಾಗಿಲ್ಲ, ನಿಮಗೆ ಚಾರ್ಟ್ ಬೇಕಾಗಿರುತ್ತೆ. ಅಲ್ಯೂಮಿನಿಯಂ ಚಾರ್ಜಸ್ +3, ಹೈಡ್ರಾಕ್ಸೈಡ್ ಚಾರ್ಜಸ್ -1. ಈ -1 ಎಲ್ಲಿಗೆ ಹೋಗ್ಬೇಕು? ಅಲ್ಯೂಮಿನಿಯಂ ಹತ್ರ. +3 ಎಲ್ಲಿಗೆ ಹೋಗ್ಬೇಕು? ಹೈಡ್ರಾಕ್ಸೈಡ್ ಹತ್ರ. ಸೊ ಇವಾಗ ನಿಮಗೆ ಫೈನಲ್ ಆಗಿರೋ ಕಂಪೌಂಡ್ ಏನು ಸಿಗುತ್ತೆ? ಅಲ್ಯೂಮಿನಿಯಂ ಜೊತೆಗೆ OH ಥ್ರೈಸ್. ಅರ್ಥ ಏನು? ಅಲ್ಯೂಮಿನಿಯಂದು ಚಾರ್ಜು 3, ಅದು ಯಾರಿಗೆಲ್ಲ ಅಪ್ಲಿಕೇಬಲ್? ಆಕ್ಸಿಜನಿಗೂ ಹಾಗೂ ಹೈಡ್ರೋಜನ್ ಎರಡಕ್ಕೂ ಕೂಡ ಅದು ಅಪ್ಲಿಕೇಬಲ್ ಅಂತ ಹೇಳುವಂಥದ್ದು ಪಾಯಿಂಟ್. ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಐ ಕ್ಯಾನ್ ಸಾಲ್ವ್ ಮೋರ್ ಎಕ್ಸಾಂಪಲ್. ಹೈಡ್ರೋಜನ್ ಕ್ಲೋರೈಡ್ ಹೇಗೆ ಬರೀತೀರಾ? HCl, H ಇದು ಚಾರ್ಜಸ್ +1, Cl ಚಾರ್ಜಸ್ -1 ಕ್ರಾಸ್ ದ ಚಾರ್ಜ್. ಈಗ ಬಂದಿದೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ HCl. ಫಾರ್ಮುಲಾ ಆಫ್ ಹೈಡ್ರೋಜನ್ ಕ್ಲೋರೈಡ್ ಇಸ್ HCl. ಫಾರ್ಮುಲಾ ಆಫ್ ಹೈಡ್ರೋಜನ್ ಸಲ್ಫೈಡ್ ಹೇಗೆ ಬರೀತೀರಾ? ಹೈಡ್ರೋಜನ್ +1 ಸಲ್ಫೈಡ್ -2 ಕ್ರಾಸ್ ಮಾಡಿ. ಹೆಚ್ಚಿಗೆ ಈಗ 2 ಬರುತ್ತೆ, ಸಲ್ಫರಿಗೆ 1 ಬರುತ್ತೆ. ಹೆಚ್ಚಿಗೆ 2 ಬರದೆ ಸಲ್ಫರಿಗೆ 1 ಬರಲಿಲ್ಲ ಅನ್ನೋ ನಡೆಯುತ್ತೆ. ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಈಸಿ. ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಆ್ಯಂಡ್ ಕ್ಲೋರಿನ್. ಕ್ಲೋರಿನಿಗೆ -1, ಕಾರ್ಬನಿಗೆ ಜಸ್ಟ್ 4 ಅಷ್ಟೇ ಬರಿತೀನಿ. +4 ಅಂತ ಹೇಳಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಿಮಗೆ ಅರ್ಥ ಆಗ್ಲಿಕ್ಕೆ ಸದ್ಯಕ್ಕೆ ನಾನು ಬರೆದಿರ್ತೀನಿ. ಬಟ್ ಇಟ್ ಇಸ್ ಜಸ್ಟ್ 4. ಆಯಿತಾ? 4 ಈಚೆಗೆ ಹೋಗುತ್ತೆ, -1 ಇಲ್ಲಿಗೆ ಬರುತ್ತೆ. ಸೊ C1 CCl4 ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಇದು ಪಾರ್ಷಿಯಲಿಗೆ ಯಾವಾಗಲೂ ಈ ಥರ ಡೆಲ್ಟಾ ಸಿಂಬಲ್ ಬರೆದು ಪಾಸಿಟಿವ್ ಆಗ್ತವೆ. ಅಂದರೆ ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್ ಕಂಪ್ಲೀಟ್ ಆಗಿ ಬರಲ್ಲ, ಪಾರ್ಷಿಯಲ್ ಆಗಿ ಬರುತ್ತೆ. ಸೊ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ನ ಹೀಗೂ ಬರಿಬೋದು. ಥಿಯೋರಿಟಿಕಲಿ ಇದು ರಾಂಗ್, ಪ್ರಾಕ್ಟಿಕಲಿ ಕೆಲವೊಂದ್ಸಲ ರೈಟ್. ಹೀಗೆ ಬರಿತೀನಿ ಇವಾಗ ಸದ್ಯಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ. CCl4 ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಆಯ್ತಾ? ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಬರೀತೀರಾ? ಮೆಗ್ನೀಷಿಯಂ ಈಸ್ +2, chlorine is -1. You're crossing the charge. Magnesium becomes ಏನು ಇಲ್ಲ, ಬಿಕಾಸ್ ಮೆಗ್ನೀಷಿಯಂಗೆ 1 ಸಿಗುತ್ತೆ, ಹಾಗಾಗಿ ಮೆಗ್ನೀಷಿಯಂ ಪಕ್ಕ ನಾನು ಏನೂ ಬರೀಲಿಲ್ಲ. ಕ್ಲೋರಿನಿಗೆ 2, ಬಿಕಾಸ್ ದಿಸ್ 2 goes to chlorine. So you have written here MgCl2 and close the bracket. So that's it. ಫಾರ್ಮುಲಾ ಈಸಿ ಅನ್ನಿಸ್ತಾ ಇದೆಯಾ? ಇನ್ನು ನಮ್ಗೆ ಬೇಕಾಗಿರೋ ಎಕ್ಸಾಂಪಲ್ ಬರಿಬೋದು. ಫೆರಸ್ ಸಲ್ಫೇಟ್ ಬರೆಯೋಣವಾ? ನಾನು ಅವಾಗಲೇ ಹೇಳ್ದೆ ಅಲ್ವಾ, ಆಮೇಲೆ ಬರಿತೀನಿ ಅಂತ ಹೇಳಿ. ಫೆರಸ್ ಸಲ್ಫೇಟ್ Fe. ಫೆರಸ್ ಅಂತ ಹೇಳಿದ್ರೆ ಎಫ್ಗೆ ಯಾವ ಚಾರ್ಜ್ ಕೊಡ್ತೀರಾ? +2. ಸಲ್ಫೇಟ್ ಅಂದರೆ SO4 8 ಅಂದರೆ ಇಲ್ಲಿ -2 ಇರುತ್ತೆ. ಸಲ್ಫೇಟ್ಗೆ -2 ಇರುತ್ತೆ, SO4 ಇರುತ್ತೆ. +2 -2 ಈವನ್ ನಂಬರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಫಾರ್ಮುಲಾ ಈಸ್ FeSO4. ಹಾಗಾದ್ರೆ ಇಲ್ಲಿ ಬರುತ್ತೆ ನೋಡಿ ಫಾರ್ಮುಲಾ.
ಫೆರಿಕ್ ಸಲ್ಫೇಟ್ ಹೇಗೆ ಬರೆಯೋದು? ಫೆರಿಕ್ ಸಲ್ಫೇಟ್ ಅನ್ನ ಫೆರಿಕ್ ಅಂತ ಹೇಳಿದ ತಕ್ಷಣ ನೀವು ಚಾರ್ಜ್ +3 ಕೊಡ್ತೀರಾ. ಸಲ್ಫೇಟ್ಗೆ 1 ಸಲ್ಫರ್ 4 ಆಕ್ಸಿಜನ್ ಇದೆ, ಚಾರ್ಜ್ -2 ಇದೆ. 2 ಈಚೆಗೆ ಬರೀತೀರಾ, 3 ಎರಡಕ್ಕೂ ಕೂಡ ಅಪ್ಲಿಕೇಬಲ್. ಇಲ್ಲಿ ಪಾಲಿ ಅಟಾಮಿಕ್ ಇರೋದ್ರಿಂದ ನೀವು ಬ್ರಾಕೆಟ್ ಹಾಕ್ತೀರಾ. ಇಲ್ಲಿ ಒಂದೇ ಆಟಮ್ Fe ಆಟಮ್ ಮಾತ್ರ ಇರೋದ್ರಿಂದ ಬ್ರಾಕೆಟ್ ಹಾಕಲ್ಲ. ಬಟ್ ಇಲ್ಲಿ ಸಲ್ಫರು ಆಕ್ಸಿಜನು ಡಿಫ್ರೆಂಟ್ ಆಟಮ್ಸ್, ಪಾಲಿ ಆಟಮ್ಸ್ ಇರೋ ಕಾರಣಕ್ಕೆ ನೀವು ಬ್ರಾಕೆಟ್ ಹಾಕ್ತೀರಾ. ಬ್ರಾಕೆಟ್ ಹಾಕಿ ಎಸ್ ಬರ್ದ್ರಿ, ಆಕ್ಸಿಜನ್ ಬರ್ದ್ರಿ, ಬ್ರಾಕೆಟ್ ಕ್ಲೋಸ್ ಮಾಡಿ, 4 ಬರ್ದು ಬ್ರಾಕೆಟ್ ಕ್ಲೋಸ್ ಮಾಡಿ, ಆಮೇಲೆ ಈ 3 ಅನ್ನ ಇಲ್ಲಿಗೆ ತಗೊಂಡ್ ಬರ್ತೀರಾ. ಸೊ Fe2SO4 ಥ್ರೈಸ್. ದಿಸ್ ಇಸ್ ಅ ಫಾರ್ಮುಲಾ. ನೋಡಿ ಎಷ್ಟು ನೀಟಾಗಿ ಬರ್ದಿದ್ದೀನಿ ಅಂತ ಹೇಳಿ. ನೀವು ಕೂಡ ಅದೇ ತರ ನೀಟಾಗಿ ಬರಿಬೇಕು, ಆಯ್ತಾ? ನೆಕ್ಸ್ಟ್ ಇದು ಹೇಗೆ ಬರಿತೀರಾ? ಫೆರಸ್ ಸಲ್ಫೈಟ್. ಫೆರಸ್ ಸಲ್ಫೈಟ್ ಅನ್ನು ಹೇಗೆ ಬರಿತೀರಾ? ಫೆರಸ್ ಅಂದ್ರೆ +2 ಚಾರ್ಜ್, ಸಲ್ಫೈಟ್ ಅಂದ್ರೆ SO4 SO3 ನ SO3 ಚಾರ್ಜ್, ಸಾರಿ SO3 -2 ಚಾರ್ಜ್ ಏನು ಚೇಂಜ್ ಆಗಲ್ಲ. ಸಲ್ಫೇಟು ಸಲ್ಫೈಟ್ಗೂ ಡಿಫ್ರೆನ್ಸ್ ಏನು? ಆ 3 ಮತ್ತೆ 4 ಆಕ್ಸಿಜನ್ ಅಷ್ಟೇ, ಆಯ್ತಾ? ಚಾರ್ಜ್ ಸೇಮ್ ಇರುತ್ತೆ. +2 -2 ಕ್ಯಾನ್ಸಲ್ ಆಗುತ್ತೆ. ಫಾರ್ಮುಲಾ ಬಂದು FeSO3 ಆಗುತ್ತೆ. FeSO3 ಆಗುತ್ತೆ. ನೋಡಿ ಫೆರಸ್ ಸಲ್ಫೈಟು, ಫೆರಸ್ ಸಲ್ಫೇಟ್ ಇರೋ ಡಿಫ್ರೆನ್ಸ್ ಏನು? ಇಲ್ಲಿ Fe +2, ಯಾಕೆಂದ್ರೆ ಫೆರಸ್ +2 ಇರುತ್ತೆ. ಸಲ್ಫೇಟ್ ಅಂದ್ರೆ ಸಲ್ಫೈಟ್ ಅಂದ್ರೆ SO3, ಸಲ್ಫೇಟ್ ಅಂದ್ರೆ 8, 8 ಅಂದ್ರೆ 3, 8 ಅಂದ್ರೆ 4, -2 ಚಾರ್ಜ್ ಹಾಗೆ ಇರುತ್ತೆ. ಚಾರ್ಜ್ ಎರಡು ಕ್ಯಾನ್ಸಲ್ ಆಗುತ್ತೆ, ನೀವು ಕ್ರಾಸ್ ಮಾಡಿದ್ರು ಕೂಡ ಚಾರ್ಜ್ ಹಾಗೆ ಇರುತ್ತೆ. ಇಲ್ಲಿ FeSO4 ಅಂತ ಹೇಳಿನೇ ಬರಿತೀರಾ. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಸೊ ಈ ತರ ನೀವು ಫಾರ್ಮುಲಾಸ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಸೊ ನಾವೇನು ರಿವೈಸ್ ಮಾಡಿದ್ವಿ ಎಂಟೈರ್ ವಿಡಿಯೋದಲ್ಲಿ, ಯಾವ್ದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಮನೆಗೆ ಹೋಗಿ, ಒಂದು ಸಿಂಬಲ್ಸ್ ಅನ್ನ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಟೇಬಲ್ 3.6ನಲ್ಲಿ ಯಾವುದೆಲ್ಲ ಆಟಮ್ಸ್ಗೆ +1, +2, +3 ಕೊಟ್ಟಿದ್ದಾರೆ, -1, -2, -3 ಕೊಟ್ಟಿದ್ದಾರೆ, ಅದನ್ನ ಪ್ರಾಕ್ಟೀಸ್ ಮಾಡಿ. ಪಾಲಿ ಆಟಮ್ಸ್ ಗ್ರೂಪ್ನಲ್ಲಿ ಯಾವುದೆಲ್ಲ ಹೈಡ್ರಾಕ್ಸೈಡು, ಸಲ್ಫೇಟು, ಸಲ್ಫೈಟು, ಕಾರ್ಬೋನೇಟು, ಮತ್ತು ನೈಟ್ರೇಟು ಏನೆಲ್ಲ ಕೊಟ್ಟಿದ್ರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಚಾಪ್ಟರ್ನಲ್ಲೂ ಕೂಡ ಇದನ್ನ ಅಪ್ಲಿಕೇಬಲ್ ಮಾಡೋ ಥರ ನೀವು ತಲೆಯಲ್ಲಿ ಇಟ್ಕೊಳ್ತೀರಾ ಕಂಟೆಂಟ್ನ ಅಲ್ವಾ. ಮತ್ತು ಸಾಧ್ಯವಾದಷ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬರ್ದು ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಫಾರ್ಮುಲಾ ಯೂನಿಟ್ ಮಾಸಿಗೂ ಮಾಲಿಕ್ಯುಲರ್ ಮಾಸಿಗಿರುವ ವ್ಯತ್ಯಾಸ ಗೊತ್ತಾಯಿತು. FMUಗೂ ಮಾಲಿಕ್ಯುಲರ್ ಮಾಸಿಗಿರುವ ಫಾರ್ಮುಲಾ ಡಿಫ್ರೆನ್ಸ್ ಅಂದರೆ ಡೆಫಿನೇಷನ್ ಡಿಫ್ರೆನ್ಸ್ ಗೊತ್ತಾಯಿತು. ಅಲ್ಲದೆ ಏನೂ ಡಿಫ್ರೆನ್ಸ್ ಇಲ್ಲ, ಡೆಫಿನೇಷನಲ್ಲಿ ಮಾತ್ರ ಡಿಫ್ರೆನ್ಸ್ ಇರುವಂಥದ್ದು. ಸೊ ಅದು ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನ್ಕೊಳ್ತೀನಿ. That's it from this chapter. I hope you understood how to write a chemical formula. So keep watching our video until I meet you in the next video with NCERT in text and exercise content. Take care. Bye. Please do take care of your health because health is wealth. Bye.